ಹಲೋ ಅಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ICMR ಭಾರತ್ ಬಯೋಟೆಕ್ ಟೈಅಪ್ ಫಾರ್ ಇಂಡಿಯನ್ ವ್ಯಾಕ್ಸಿನ್. ನೋಡಿ, ICMR ಅಂತಕ್ಕಂತಹದನ್ನ ನೀವು ಪ್ರತಿದಿನ ದಿನಪತ್ರಿಕೆಗಳಲ್ಲಿ ನೋಡ್ತಾನೆ ಇರ್ತೀರಾ. ಸ್ಪೆಷಲಿ ಕೊರೋನಾ ವೈರಸ್ ಬಂದಿರುವ ದಿನಗಳಿಂದನೂ ಕೂಡ ICMR ಅಥವಾ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ಭಾರತೀಯ ವೈದ್ಯಕೀಯ ಅಧ್ಯಯನ ಸಂಸ್ಥೆ ಏನಿದೆ ಅದರ ಕುರಿತಾಗಿ ನೀವು ನ್ಯೂಸ್ ಅನ್ನು ನೋಡ್ತಾನೆ ಇರ್ತೀರಾ. ನಿನ್ನೆ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಬಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಭಾರತದ ವೈದ್ಯಕೀಯ ಸಂಸ್ಥೆಯಾಗಿರ್ತಕ್ಕಂತಹ ICMR ಅವರು ಹೈದರಾಬಾದ್ ಮೂಲದ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿರ್ತಕ್ಕಂತಹ ಭಾರತ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್, ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತಕ್ಕಂತಹ ಕಂಪನಿಯೊಂದಿಗೆ ಒಂದು ಒಪ್ಪಂದವನ್ನ ಸಹಿ ಹಾಕಿದ್ದಾರೆ. ಅದೇನಪ್ಪಾ ಅಂದ್ರೆ, ಒಂದು ಸ್ವದೇಶಿ ನಿರ್ಮಿತ ಲಸಿಕೆಯನ್ನ ಕಂಡುಹಿಡಿಯುವುದು. ಈ ಕೊರೋನಾ ವೈರಸ್ಗೆ ವ್ಯಾಕ್ಸಿನೇಷನ್ ಏನಿದೆ ಅದನ್ನ ಭಾರತದಲ್ಲೇ ಕಂಡುಹಿಡಬೇಕು ಅಂತಕ್ಕಂತಹದ್ದು ಈ ಒಂದು ಒಪ್ಪಂದದ ಒಂದು ಉದ್ದೇಶ ಆಗಿದೆ. ಇದಕ್ಕೆ ನಮ್ಮ ICMR ಮತ್ತು ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅವರು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಸೊ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ಹೈದರಾಬಾದ್ ಬೇಸ್ಡ್ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಸೊ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ನಮ್ಮ ಭಾರತದ ಔಷಧೀಯ ಕ್ಷೇತ್ರದ ರಾಜಧಾನಿ ಯಾವ್ದಪ್ಪ ಅಂತ ಹೇಳಿದ್ರೆ ಹೈದರಾಬಾದ್. ತೆಲಂಗಾಣ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂತಹ ಹೈದರಾಬಾದ್ ನಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ಅಥವಾ ಔಷಧಿ ತಯಾರಿಕಾ ಕಂಪನಿಗಳು ಕಾಣಕ್ ಸಿಗ್ತವೆ. ಸೊ ಆ ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಜೊತೆ ICMR ಅವರು ಒಂದು ಒಪ್ಪಂದಕ್ಕೆ ಬಂದಿದ್ದಾರೆ. ಸೊ ಈ ಮೂಲಕ ಕೆಲವೇ ದಿನಗಳಲ್ಲಿ ಭಾರತೀಯ ನಿರ್ಮಿತ ಚುಚ್ಚುಮದ್ದು ಅಥವಾ ಈ ಒಂದು ವ್ಯಾಕ್ಸಿನೇಷನ್ ಸಿಗುವಂತೆ ಆಗಬಹುದು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗಿದೆ. ಕೆಳಗಡೆ ನೋಡ್ತಾ ಇದ್ದೀರಾ, ಏನು ನಮ್ಮ ಪುಣೆಯಲ್ಲಿ, ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ NIV ಅಂತಕ್ಕಂತಹ ಒಂದು ಪ್ರಮುಖ ಸಂಸ್ಥೆ ಕಂಡು ಬರುತ್ತೆ. ಆ ಸಂಸ್ಥೆಯಲ್ಲಿ ಈ ವೈರಾಣುಗಳಿಗೆ ಸಂಬಂಧಪಟ್ಟಂತ ಅಧ್ಯಯನಗಳನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಈ ಕೊರೋನಾ ವೈರಸ್ನ DNA ಸ್ಟ್ರೈನ್ಗಳನ್ನ ಬೇರ್ಪಡಿಸಿದ್ದಾರೆ. ಸೊ ಆ ಒಂದು ವಸ್ತುವನ್ನ ನಮ್ಮ ICMR ಅವರು ಭಾರತ್ ಬಯೋಟೆಕ್ ಕಂಪನಿಗೆ ಪ್ರೊವೈಡ್ ಮಾಡ್ತಾರೆ. ಅದನ್ನ ಬಳಸ್ಕೊಂಡ್ಬಿಟ್ಟು ಭಾರತ್ ಬಯೋಟೆಕ್ ಕಂಪನಿ ತನ್ನಲ್ಲಿರ್ತಕ್ಕಂತಹ ತಜ್ಞರನ್ನ ಬಳಸ್ಕೊಂಡ್ಬಿಟ್ಟು ಒಂದು ವ್ಯಾಕ್ಸಿನೇಷನ್ ಕಂಡುಹಿಡಿಯುವಂತ ಒಂದು ಪ್ರಯತ್ನವನ್ನ ಪಡುತ್ತೆ. ಇದಕ್ಕೆ ನಾವೆಲ್ಲರೂ ಶುಭಾಶಯವನ್ನ ಕೋರ್ಬೇಕು. ಬಿಕಾಸ್ ಒಂದ್ ಮಾತಿನ ನೆನ್ಪಿಟ್ಕೊಳ್ಳಿ, ಕೊರೋನಾ ಅಂತಕ್ಕಂತಹದ್ದು ಒಂದು ವೈರಲ್ ಡಿಸೀಸ್, ವೈರಾಣುವಿಂದ ಉಂಟಾಗ್ತಕ್ಕಂತಹ ಒಂದು ಕಾಯಿಲೆ. ಸೊ ಎಲ್ಲಿವರೆಗೂ ಇದಕ್ಕೆ ಚುಚ್ಚುಮದ್ದನ್ನ ಅಂದ್ರೆ ಎಲ್ಲಿವರೆಗೂ ಇದಕ್ಕೆ ವ್ಯಾಕ್ಸಿನೇಷನ್ ಅನ್ನ ಕಂಡುಹಿಡಿಯಲ್ಲ, ಲಸಿಕೆಯನ್ನ ಕಂಡುಹಿಡಿಯಲ್ಲ, ಅಲ್ಲಿವರೆಗೂ ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡತಕ್ಕಂತಹದ್ದು ಅಸಾಧ್ಯ ಅಂತಾನೆ ಹೇಳ್ಬೋದಾಗುತ್ತೆ. ಸೊ ಹಾಗಾಗಿ ನಮ್ಮ ICMR ಮತ್ತು ಭಾರತ್ ಬಯೋಟೆಕ್ ಮಾಡ್ಕೊಂಡಿರತಕ್ಕಂತಹ ಒಪ್ಪಂದ ಬಹಳ ಮಹತ್ವಾಕಾಂಕ್ಷೆ ಉಳ್ಳದಾಗಿದೆ. ಜೊತೆಗೆ ಇದಕ್ಕೆ ನಮ್ಮ ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅವರು ಕೂಡ ಎಲ್ಲಾ ರೀತಿಯ ಬೆಂಬಲವನ್ನ ಕೊಡ್ತಾರೆ. ಇದೊಂದು ಉತ್ತಮವಾದಂತಹ ಪಾಸಿಟಿವ್ ನ್ಯೂಸ್. ಎರಡನೇ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ, ಲೀಕ್ ಫ್ರಮ್ ಸ್ಟೋರೇಜ್ ಟ್ಯಾಂಕ್ ಲೆಡ್ ಟು ಆಕ್ಸಿಡೆಂಟ್ LG. ನೋಡಿ, LG ಕಂಪನಿ ನಿನ್ನೆ ಒಂದು ರಿಪೋರ್ಟ್ ಅನ್ನ, ಒಂದು ವರದಿಯನ್ನ ಮಂಡನೆ ಮಾಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಒಂದು ದುರ್ಘಟನೆ ನಡೀತು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಜಿಲ್ಲೆಯಲ್ಲಿ ನಡೆದಿದ್ದಂತಹ ಅನಿಲ ದುರಂತಕ್ಕೆ ಮೂಲಭೂತ ಕಾರಣ ಏನು ಅಂತಕ್ಕಂತಹದನ್ನ LG ಕಂಪನಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಸೊ ಅವ್ರು ಹೇಳ್ತಾ ಇರೋದು ಏನು, ಈ ಒಂದು ಸ್ಟೋರೇಜ್ ಟ್ಯಾಂಕ್ ಇತ್ತು, ಆ ಟ್ಯಾಂಕ್ ನಿಂದ ಸ್ಟೈರಿನ್ ಅನ್ನುವಂತಹ ವಿಷಾನಿಲ ಸೋರಿಕೆಯಾಗಿದ್ದೆ ಈ ಒಂದು ದುರ್ಘಟನೆ ನಡೆಯಕ್ಕೆ ಕಾರಣ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಸ್ಟೈರಿನ್ ಮೋನೋಮರ್ ಅಂತಕ್ಕಂತಹ ಒಂದು ವಿಷಾನಿಲ ಸೋರಿಕೆ ಆಗ್ಬಿಟ್ಟು ಸಾಕಷ್ಟು ಸಾವು ನೋವಿಗೆ ಕಾರಣ ಆಯ್ತು ಅಂತ ಹೇಳಿ. ಜೊತೆಗೆ ನೀವು ಬಲಭಾಗದಲ್ಲಿ ನೋಡೋದಾದ್ರೆ ಎಕ್ಸಾಕ್ಟ್ಲಿ ಅಲ್ಲಿ ಏನಾಯ್ತು ಅಂತ ಒಂದು ಪ್ರೊಸೆಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಇದು ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಒಂದು ಪ್ರೊಸೆಸ್. ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ದೇರ್, ಏನಲ್ಲಿ ಆಕ್ಚುಲಿ ಆಯ್ತು, ಯಾಕೆ ಇಂತಹ ದುರ್ಘಟನೆ ನಡೀತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ತಜ್ಞರ ಸಮಿತಿ ಬಹಳ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಬೇಸಿಕಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ಟ್ಯಾಂಕ್ ಅಂತ ತಿಳ್ಕೊಳ್ಳೋದಾದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಸುಮಾರು ಒಂದು ಈ ಏನು ಪಾಲಿಮರ್ ಗ್ಯಾಸ್ ಏನಿದೆ, ನಮ್ಮ ಸ್ಟೈರಿನ್ ಮೋನೋಮರ್ ಗ್ಯಾಸ್ ಅನ್ನ ಸಂಗ್ರಹಣೆ ಮಾಡಿಡಕ್ಕೆ ಇಂತಹ ಒಂದು ಟ್ಯಾಂಕ್ ಗಳನ್ನ ಮಾಡಲಾಗಿತ್ತು, ಸಂಗ್ರಹಣಾ ಟ್ಯಾಂಕ್ಗಳು. ಸೊ ಆ ಟ್ಯಾಂಕ್ ನಲ್ಲಿ ಏನಾಗಿತ್ತು, ಕಳೆದ 40 ದಿನಗಳಿಂದನೂ ಕೂಡ ಕಂಪನಿ ಕಾರ್ಯಾಚರಣೆಯಲ್ಲಿ ಇಲ್ಲದೆ ಇದ್ದಂತಹ ಕಾರಣದಿಂದ ಇಲ್ಲಿ ಟೆಂಪರೇಚರ್ ವೇರಿಯೇಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಟೆಂಪರೇಚರ್ ವೇರಿಯೇಷನ್ ಅಂತ ಹೇಳಿದ್ರೆ ತಾಪಮಾನದಲ್ಲಿ ವ್ಯತ್ಯಾಸ. ಈ ಟಾಪ್ ಭಾಗದಲ್ಲೇ ಒಂದು ರೀತಿ ತಾಪಮಾನ ಇದ್ರೆ, ಈ ಕೆಳಭಾಗದಲ್ಲೇ ಒಂದು ಬೇರೆ ರೀತಿಯಾದಂತಹ ಟೆಂಪರೇಚರ್ ಇತ್ತು. ಸೊ ಹಾಗಾಗಿ ಸೆಲ್ಫ್ ಪಾಲಿಮರೈಸೇಷನ್ ಅನ್ನುವಂತಹ ಒಂದು ಕ್ರಿಯೆ
ಒಂದು ರಾಸಾಯನಿಕ ಕ್ರಿಯೆ ಅಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನಾವು ಒಂದು ಸೈಂಟಿಫಿಕ್ ಆಂಗಲ್ ಇಂದಾನೆ ನೋಡ್ಬೇಕಾಗುತ್ತೆ. ಯಾವ ರೀತಿ ನಾವು ಜಸ್ಟ್ ಅನ್ಕೊಳ್ಳೋದೇನು ಬ್ಲಾಸ್ಟ್ ಆಗ್ಬಿಟ್ಟು ಓಪನ್ ಆಗಿದೆ ಅಂತ ಹೇಳಿ, ಬಟ್ ಅಲ್ಲಿ ಎಕ್ಸಾಕ್ಟ್ಲಿ ನಡೆದಂತಹ ರಾಸಾಯನಿಕ ಕ್ರಿಯೆ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಸೆಲ್ಫ್ ಪಾಲಿಮರೈಸೇಷನ್ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಕೂಡ ಹೈಲೈಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಸೆಲ್ಫ್ ಪಾಲಿಮರೈಸೇಷನ್ ಅಂತಕ್ಕಂತಹ ಒಂದು ಕ್ರಿಯೆ ನಡೆದ ಮೇಲೆ ಅಲ್ಲಿ ವೇಪರ್ ಫಾರ್ಮ್ ಆಗ್ತಾ ಹೋಯ್ತು. ವೇಪರ್ ಅಂತ ಹೇಳಿದ್ರೆ ನಾವೇನು ಅನಿಲ ರೂಪದಲ್ಲಿ ಇರುತ್ತೆ, ಗೇಷಿಯಸ್ ಫಾರ್ಮೆಟ್ ನಲ್ಲಿ ಇರುತ್ತೆ, ಆವಿ ರೂಪದಲ್ಲಿ ಅದು ಮೇಲ್ಭಾಗದಲ್ಲಿ ಸಂಗ್ರಹಣೆ ಆಗ್ತಾ ಹೋಯ್ತು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಕೂಡ ಈ ವೇಪರ್ ಅನ್ನೋದು ಬಹಳ ಶಕ್ತಿಶಾಲಿಯಾಗಿರುತ್ತೆ. ಹಾಗಾಗಿ ನಾವು ಈ ಕಲ್ಲಿದ್ದಲಿನಿಂದ ಶಾಖೋತ್ಪನ್ನದಿಂದ ಏನು ಈ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತೀವಿ, ಶಾಖೋತ್ಪನ್ನ ವಿದ್ಯುತ್, ಅದನ್ನ ಮಾಡಬೇಕಾದ್ರೂ ಕೂಡ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಅಲ್ಲಿಂದ ಉಂಟಾಗುವಂತಹ ಬಿಸಿ ಆವಿಯನ್ನ ಬಳಸ್ಬಿಟ್ಟು ಟರ್ಬೈನ್ ಗಳನ್ನ ತಿರುಗಿಸಲಾಗುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿ ಆ ಒಂದು ತಾಪಮಾನದ ಕಾರಣದಿಂದ ಸೆಲ್ಫ್ ಪಾಲಿಮರೈಸೇಷನ್ ರಿಯಾಕ್ಷನ್ ನ ಕಾರಣದಿಂದ ವೇಪರ್ಗಳು ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಅವು ಆ ಟ್ಯಾಂಕ್ ನ ಮೇಲ್ಭಾಗದಲ್ಲಿ ಸಂಗ್ರಹಣೆ ಆಗ್ತಾನೆ ಹೋಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಯಾವಾಗ ಇದರ ಸಂಗ್ರಹಣೆ ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಒಂದು ಟ್ಯಾಂಕ್ ಪ್ರೆಷರ್ ಕುಕ್ಕರ್ ನ ರೀತಿ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನ್ ಮನೆಗಳಲ್ಲಿ ಪ್ರತಿನಿತ್ಯ ರೈಸ್ ಅನ್ನವನ್ನ ಮಾಡಕ್ಕೆ ಪ್ರೆಷರ್ ಕುಕ್ಕರ್ ನ ಬಳಸ್ತೀವಿ, ಸೇಮ್ ಆ ಪ್ರೆಷರ್ ಕುಕ್ಕರ್ ನ ರೀತಿ ಅದು ವರ್ತಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಅದರೊಳಗಡೆ ಸಾಕಷ್ಟು ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಇಡೀ ಟ್ಯಾಂಕೆ ಬಸ್ಟ್ ಆಗುವಂತಹ ಸಾಧ್ಯತೆ ಇತ್ತು. ಬಟ್ ಅದೃಷ್ಟವಶಾತ್ ಇಡೀ ಟ್ಯಾಂಕ್ ಬಸ್ಟ್ ಆಗ್ಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಏನು ನೀವು ಮನೆಗಳಲ್ಲಿ ಕುಕ್ಕರ್ ನೋಡ್ತೀರಾ, ಕುಕ್ಕರ್ನ ಮೇಲ್ಗಡೆ ಒಂದು ಸಣ್ಣ ವಿಷಲ್ ಅದನ್ನು ಹೊರತುಪಡಿಸ್ಬಿಟ್ಟು ಪಕ್ಕದಲ್ಲಿ ಒಂದು ಸಣ್ಣ ಪ್ಲಾಸ್ಟಿಕ್ ಹೋಲ್ ಇರುತ್ತೆ. ಆ ಹೋಲ್ ಅನ್ನ ಪ್ಲಾಸ್ಟಿಕ್, ಒಂದು ದಪ್ಪವಾದಂತಹ ಪ್ಲಾಸ್ಟಿಕ್ ನಿಂದ ಮುಚ್ಚಿರ್ತಾರೆ, ಒಂದು ಪಾಲಿಥೀನ್ ವಸ್ತುವಿನಿಂದ. ಸೊ ಅದೇನಕ್ಕೆ ಮುಚ್ಚಿರ್ತಾರಪ್ಪ ಅಂತ ಹೇಳಿದ್ರೆ, ಒಂದ್ ವೇಳೆ ಕುಕ್ಕರ್ನ ಒಳಗೆ ವಿಪರೀತವಾಗಿ ಒತ್ತಡ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಇಡೀ ಕುಕ್ಕರ್ ಬಸ್ಟ್ ಆಗ್ಬಿಟ್ಟು ಸಾಕಷ್ಟು ಹಾನಿ ಮಾಡೋ ಬದಲು ಆ ಒಂದು ಸೇಫ್ಟಿ ವಾಲ್ವ್ ಏನಿದೆ, ನಿಮಗೆ ಆ ಪ್ಲಾಸ್ಟಿಕ್ ನ ರಂಧ್ರ ಏನ್ ಕಾಣುತ್ತೆ, ಆ ರಂಧ್ರ ಓಪನ್ ಆಗ್ಬಿಟ್ಟು ನಿಧಾನಗತಿಯಲ್ಲಿ ಒಳಗೆ ಬಿಲ್ಡಪ್ ಆಗಿರತಕ್ಕಂತಹ ಪ್ರೆಷರ್ ಅನ್ನ ಕಡಿಮೆ ಮಾಡುವಂತಹ ಒಂದು ವ್ಯವಸ್ಥೆ, ಇದನ್ನ ನಾವು ಸೇಫ್ಟಿ ವಾಲ್ವ್ ಅಂತ ಕರಿತೀವಿ. ಸೊ ಈ ಒಂದು ಯಂತ್ರದಲ್ಲಿ, ಅಂದ್ರೆ ಈ ಒಂದು ಸ್ಟೋರೇಜ್ ಟ್ಯಾಂಕ್ ನಲ್ಲೂ ಕೂಡ ಸೇಫ್ಟಿ ವಾಲ್ವ್ ಅನ್ನ ಇಡಲಾಗಿತ್ತು. ಸೊ ಆ ಸೇಫ್ಟಿ ವಾಲ್ವ್ ಓಪನ್ ಆದಂತಹ ಕಾರಣದಿಂದ ಒಂದು ದೊಡ್ಡ ದುರ್ಘಟನೆ ತಪ್ಪಿಸಿದೆ. ಇಲ್ಲಾಂದ್ರೆ ಇಡೀ ಟ್ಯಾಂಕ್ ಬಸ್ಟ್ ಆಗ್ಬಿಟ್ಟು ಇನ್ನೂ ಸಾಕಷ್ಟು ಹಾನಿ ಉಂಟಾಗ್ತಾ ಇತ್ತು. ಬಟ್ ಸೇಫ್ಟಿ ವಾಲ್ವ್ ಮಾತ್ರ ಬ್ರೇಕ್ ಆಗಿರೋ ಕಾರಣದಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಈ ಒಂದು ಅನಿಲ ಹೊರಗಡೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಈಗ ಅದನ್ನ ಸಾಲಿಡಿಫಿಕೇಶನ್ ಮಾಡ್ತಾ ಇದ್ದಾರೆ, ಅದನ್ನ ಘನೀಕರಣ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ ರಾಜ್ಯದಿಂದ ಒಂದು ಬಹುಮುಖ್ಯವಾದಂತಹ ರಾಸಾಯನಿಕ ವಸ್ತುವನ್ನ ಕೂಡ ತಕ್ಷಣವೇ ತರಿಸ್ಕೊಳ್ಳಲಾಯಿತು. ಅದನ್ನ ಬಳಸ್ಬಿಟ್ಟು ಅದನ್ನ ಘನೀಕರಣ ಮಾಡುವುದು ಅಥವಾ ಸಾಲಿಡಿಫಿಕೇಶನ್ ಪ್ರೊಸೆಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ನಿಮಗೆ ಕೊಟ್ಟಿದ್ದಾರೆ ಯಾವ ರೀತಿ ಆ ಒಂದು ರಾಸಾಯನಿಕ ವಸ್ತುವನ್ನ ಗುಜರಾತ್ ರಾಜ್ಯದಿಂದ ಆಮದು ಮಾಡ್ಕೊಳ್ಳಲಾಯಿತು ಅಂತೇಳಿ. ಸೊ ಇಷ್ಟೆಲ್ಲ ಡೀಟೇಲ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಒಂದು ದುರ್ಘಟನೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಎಕ್ಸಾಕ್ಟ್ಲಿ ಏನ್ ನಡೆದಿದೆ ಅನ್ನೋದನ್ನ ತಿಳ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಇದರೊಂದಿಗೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಕಾವೇರಿ ವನ್ಯಧಾಮದಲ್ಲಿ ತೋಳ ಪತ್ತೆ. ನೋಡಿ, ಬಹಳ ಜನ ಅನ್ಕೋಬಹುದು ತೋಳ ಇದೇನಕ್ಕಪ್ಪ ತೋಳದ ನ್ಯೂಸ್ ಅನ್ನ ಆಡ್ ಮಾಡಿದ್ದಾರೆ ಅಂತೇಳಿ. ಬಟ್ ಆದ್ರೂ ಕೂಡ ಈ ಕಾವೇರಿ ವನ್ಯಧಾಮ ಏನ್ ಬರುತ್ತೆ, ಚಾಮರಾಜನಗರ ಜಿಲ್ಲೆ, ನಮ್ಮ ಅತ್ಯಂತ ದಕ್ಷಿಣ ತುದಿಯಲ್ಲಿ ಇರತಕ್ಕಂತಹ ಚಾಮರಾಜನಗರ ಜಿಲ್ಲೆಯಲ್ಲಿ ತೋಳದ ಪ್ರಭೇದ ಕೂಡ ಕಂಡು ಬಂದಿದೆ. ಬಹಳ ಇಂಪಾರ್ಟೆಂಟ್, ಬಿಕಾಸ್ ಅಲ್ಲಿ ಆಲ್ರೆಡಿ ಹುಲಿಗಳು ಕಂಡು ಬರ್ತಾ ಇದ್ವು, ಸೀಳು ನಾಯಿಗಳು ಕಂಡು ಬರ್ತಾ ಇದ್ವು, ನರಿಗಳು ಕಂಡು ಬರ್ತಾ ಇದ್ವು. ಇವಾಗ ನಿಮಗೆ ತೋಳ ಕೂಡ ಅಲ್ಲಿಗೆ ಕಂಡು ಬರ್ತಾ ಇದೆ. ಸೊ ಒಂದೇ ಪ್ರದೇಶದಲ್ಲಿ ಈ ಎಲ್ಲಾ ತಳಿಗಳು ಇರ್ತಕ್ಕಂತಹದ್ದು ಬಹಳ ರೇರ್. ಬಿಕಾಸ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಸ್ಕ್ರೀನ್ ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಏನು ಹುಲಿ ಇದೆ, ಅದೇ ರೀತಿ ನರಿಗಳಿದ್ದಾವೆ, ಸಿಮಿಲರ್ಲಿ ನಮ್ಮ ಏನು ತೋಳ ಇದೆ, ಇವೆಲ್ಲವೂ ಕೂಡ ಚುಕ್ಕೆ ಜಿಂಕೆ ಅಂದ್ರೆ ಏನು ಡೀರ್ ಬರುತ್ತೆ ಅಂದ್ರೆ ಚುಕ್ಕೆಗಳಿರ್ತಕ್ಕಂತಹ ಜಿಂಕೆ ಏನ್ ಬರುತ್ತೆ ಅದನ್ನ ಮತ್ತು ಸಾರಂಗವನ್ನ ಬೇಟೆಯಾಡಿ ತಿಂತಕ್ಕಂತಹ ಜಾತಿ ಈ ಮೂರು ಕೂಡ. ಸೊ ಹಾಗಾಗಿ ಈ ಮೂರು ಕೂಡ ಒಟ್ಟಿಗೆ ಇರುವುದು ಬಹಳ ಕಡಿಮೆ. ಬಟ್ ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಮೊದಲ ಬಾರಿಗೆ ತೋಳದ ಇರುವಿಕೆ ಕೂಡ ಪತ್ತೆಯಾಗಿದೆ. ಸೊ ಬಹಳ ಇಂಪಾರ್ಟೆಂಟ್. ಅಂಡ್ ಮತ್ತೊಂದು ಮಾತು ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ, ತೋಳಗಳು ನಿಮಗೆ ನಾರ್ಮಲ್ ಆಗಿ ಈ ಒಂದು ಮಲೆನಾಡು ಪ್ರದೇಶದಲ್ಲಿ ಅಥವಾ ದಟ್ಟ ಅರಣ್ಯದಲ್ಲಿ ಕಂಡು ಬರುವುದಿಲ್ಲ. ಬದಲಾಗಿ ಕೂರ್ಚಲು ಗಿಡಗಳಿರುವಂತಹ ಜಾಗದಲ್ಲಿ, ಒಣ ಹವೆ ಇರ್ತಕ್ಕಂತಹ ಜಾಗದಲ್ಲಿ, ಕೆಲವೊಂದು ಬಾರಿ ಎಲೆ ಉದುರಿಸುವಂತಹ ಕಾಡುಗಳು ಅಂದ್ರೆ ನಾವೇನು ಡೆಸಿಡಿಯಸ್ ಫಾರೆಸ್ಟ್ ಅಂತ ಕರಿತೀವಿ, ಅಂತಹ ಪ್ರದೇಶದಲ್ಲಿ ಕೂಡ ಕಂಡು ಬರ್ತವೆ. ಬಟ್ ಇದೇ ಪ್ರಥಮ ಬಾರಿಗೆ ಇವು ಆ ಒಂದು ದಟ್ಟಾರಣ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ಇರತಕ್ಕಂತಹ ದಟ್ಟಾರಣ್ಯದಲ್ಲಿ ಕೂಡ ಅವು ಕಂಡು ಬಂದಿದ್ದಾವೆ. ಬಹಳ ಇಂಪಾರ್ಟೆಂಟ್, ಬಿಕಾಸ್ ಇದಕ್ಕಿಂತ ಮುಂಚೆ ನೋಡ್ತಾ ಇದ್ದೀರಾ ಸಾಕಷ್ಟು ಒಣ ಹವೆ ಇರತಕ್ಕಂತಹ ಮತ್ತು ಕುರುಚಲು ಕಾಡು ಇದ್ದಂತಹ ನಮ್ಮ ರಾಜ್ಯದ ಹಾವೇರಿ ಇರ್ಬೋದು, ಕೊಪ್ಪಳ ಇರ್ಬೋದು, ತುಮಕೂರು ಇರ್ಬೋದು, ಮುಂತಾದಂತಹ ಪ್ರದೇಶದಲ್ಲಿ ಮಾತ್ರ ಇವು ಕಂಡು ಬರ್ತಾ ಇದ್ವು. ಬಟ್ ಈಗ
ಇಲ್ಲಿ ಕೂಡ ಕಂಡುಬರ್ತಾ ಇದೆ. ಸೊ ಇದನ್ನ ಕಂಡಿಡಿದಿದ್ದು ಯಾರಪ್ಪ ಅಂತ ಹೇಳಿದ್ರೆ ನೋಡಿ, ವನ್ಯಜೀವಿ ತಜ್ಞ ಒಬ್ಬ ನಮ್ಮ ರಾಜ್ಯದ ಪ್ರಖ್ಯಾತ ವನ್ಯಜೀವಿ ತಜ್ಞ ಸಂಜೀವ್ ಗುಬ್ಬಿ ಅಂತ ಇದ್ದಾರೆ. ಇವ್ರ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ ಅನ್ಕೊಂತೀನಿ. ಬಿಕಾಸ್ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಖಾಸಗಿ ಶಾಲೆಯೊಂದಕ್ಕೆ ಒಂದು ಚಿರತೆ ನುಗ್ಗಿತ್ತು. ಆ ಸಂದರ್ಭದಲ್ಲಿ ವನ್ಯಜೀವಿಗಳನ್ನ ಸಂರಕ್ಷಿಸುವ ಕಾರ್ಯದಲ್ಲಿ ತೊಡಕೊಂಡಿರತಕ್ಕಂತಹ ಆಕ್ಟಿವಿಸ್ಟ್ ಸಂಜೀವ್ ಗುಬ್ಬಿ ಅವರು ಅಲ್ಲಿ ಹೋಗಿದ್ರು. ಅವರ ಮೇಲೆ ಒಂದು ದಾಳಿ ಕೂಡ ಆಗುತ್ತೆ. ಸೊ ಆ ಒಂದು ದೃಶ್ಯವನ್ನ ನೀವೆಲ್ಲರೂ ಕೂಡ ನೋಡಿರ್ಬೋದು. ಸೊ ಸಂಜಯ್ ಗುಬ್ಬಿ ಅಂದ್ರೆ ಒಬ್ಬ ಎನ್ವಿರಾನ್ಮೆಂಟಲಿಸ್ಟ್. ಇವರ ನೇತೃತ್ವದ ಒಂದು ತಂಡ ಒಂದು ಟ್ರ್ಯಾಪ್ ಕ್ಯಾಮರಾವನ್ನ ಅಳವಡಿಸಿತ್ತು. ಆ ಕ್ಯಾಮರಾದಲ್ಲಿ ಈ ತೋಳ ಸೆರೆಯಾಗಿದೆ. ನೀವು ಅದರ ಚಿತ್ರವನ್ನ ಕೂಡ ನೋಡ್ತಿದ್ದೀರಾ. ಬಟ್ ಇದೊಂದು ಉತ್ತಮ ಸ್ವಾಗತಾರ್ಹ ಸಂಗತಿ ಅಂತಾನೆ ಹೇಳ್ಬೋದು. ಬಿಕಾಸ್ ತೋಳಗಳ ಸಂಖ್ಯೆ ವಿಪರೀತ ಕಮ್ಮಿ ಇದೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ ಹುಲಿಗಳ ಸಂಖ್ಯೆಗಿಂತನೂ ಕಡಿಮೆ ತೋಳಗಳು ಕಂಡು ಬರ್ತವೆ. ಸೊ ಬಹಳ ಇಂಪಾರ್ಟೆಂಟ್. ಸಂಜಯ್ ಗುಬ್ಬಿ ಅವರ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ತಂಡ ಇದನ್ನ ಕಂಡುಹಿಡಿದಿದೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ತಾ ಇದ್ದೀರಾ, ಭಾರತದಲ್ಲಿ ಹುಲಿಗಳಿಗಿಂತನೂ ಕಡಿಮೆ ತೋಳಗಳಿದ್ದಾವೆ. ಸೊ ಇವನ್ನ ಸಂರಕ್ಷಣೆ ಮಾಡಲೇಬೇಕು. ಈ ನಿಟ್ಟಿನಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿರೋ ಕಾರಣದಿಂದ ನಮಗೆಲ್ಲರೂ ಕೂಡ ಒಂದು ಖುಷಿ ಕೊಡಬೇಕಾದಂತಹ ವಿಚಾರ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಡಿಮ್ಯಾಂಡ್ ಫಾರ್ ಭಾರತ್ ರತ್ನ ಫಾರ್ ಬೋಡೋಫಾ. ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ನೋಡಿ. ಇಲ್ಲಿ ಬೋಡೋಫಾ ಅನ್ನುವವರಿಗೆ ಅವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಾನು. ಬಟ್ ಬೋಡೋಫಾ ಅವರಿಗೆ ಈ ಭಾರತ್ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಒಂದು ಡಿಮ್ಯಾಂಡ್ ಕೂಗು ಕೇಳಿ ಬರ್ತಾ ಇದೆ ಅಸ್ಸಾಂ ರಾಜ್ಯದಲ್ಲಿ. ಬಟ್ ನಮಗೆ ಈ ಕೂಗು ಇಂಪಾರ್ಟೆಂಟ್ ಅಲ್ಲ. ಬಿಕಾಸ್ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತಮ್ಮ ತಮ್ಮ ಆರಾಧ್ಯ ದೈವರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಕೂಗು ಬರ್ತಾನೆ ಇರುತ್ತೆ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಕೊಡಕ್ಕಾಗಲ್ಲ. ನಮ್ಮ ದೇಶದ ಸರ್ವೋಚ್ಚ ಅಂದ್ರೆ ಅತ್ಯಂತ ಉನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಭಾರತ ರತ್ನ, ಟಾಪ್ ಮೋಸ್ಟ್ ಸಿವಿಲಿಯನ್ ಆನರ್ ಅಂತ ಕರಿತೀವಿ. ಸೊ ಭಾರತ ರತ್ನವನ್ನ ಕೊಡುವುದಕ್ಕೆ ಬಹಳ ಡಿಮ್ಯಾಂಡ್ ಇರುತ್ತೆ. ನಮಗೆ ಡಿಮ್ಯಾಂಡ್ ನಾವು ಪಕ್ಕಕ್ಕಿಟ್ಟು ಈ ಬೋಡೋಫಾ ಅಂದ್ರೆ ಯಾರು, ಯಾಕೆ ಇವರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೋರಾಟ ನಡೀತಿದೆ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಹೋಗೋಣ. ಮೊದಲದಾಗಿ ನೋಡ್ತಾ ಇದರಲ್ಲಿ BPF, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಅಂತಕ್ಕಂತಹ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷ ನಿಮಗೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ. BPF ಬಹಳ ಇಂಪಾರ್ಟೆಂಟ್, ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ನೋಟ್ ಡೌನ್ ಅನ್ನಕ್ಕಿಂತಲೂ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ಇದೊಂದು ಪೊಲಿಟಿಕಲ್ ಪಾರ್ಟಿ ಅಂತೇಳಿ. ಸೊ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಹಗ್ರಮಾ ಮೊಹಿಲಾರಿ ಅವರು ಒಂದು ಕೂಗನ್ನ ಎಬ್ಬಿಸಿದ್ದಾರೆ ಬೋಡೋಫಾ ಅವರಿಗೆ ಭಾರತ ರತ್ನ ಪ್ರಶಸ್ತಿನ ಕೊಡಬೇಕು ಅಂತ. ಸೊ BPF ಏನಿದೆ ಇದೊಂದು NDAಯ ಮಿತ್ರ ಪಕ್ಷ ಆಗಿದೆ. ಏನು ಅಸ್ಸಾಂ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಸರ್ಕಾರವನ್ನ ರಚಿಸಿದೆ. ಶ್ರೀಯುತ ಸರ್ಬಾನಂದ್ ಸೋನೋವಾಲ್ ಅವರ ನೇತೃತ್ವದ ಸರ್ಕಾರ ಅಲ್ಲಿ ಇದೆ. ಆ ಸರ್ಕಾರದ ಒಂದು ಮೈತ್ರಿಯ ಭಾಗವಾಗ್ಬಿಟ್ಟು BPF ಗುರುತಿಸಿಕೊಂಡಿದೆ. ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ನಾನು ಹಿಂದೆ ಕೂಡ ಕೆಲವೊಂದು ಅಸ್ಸಾಂನಲ್ಲಿರ್ತಕ್ಕಂತಹ ಟ್ರೈಬಲ್ ಡಿಸ್ಟ್ರಿಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಅಲ್ಲಿ ಆಡಳಿತ ಮಾಡ್ತಕ್ಕಂತಹದ್ದು ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್. ನಿಮಗೆ ಕಾಣಿಸ್ತಾ ಇದೆ, ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಅಲ್ಲಿನ ಆಡಳಿತವನ್ನ ನಿರ್ವಹಿಸುತ್ತೆ. ಅದರ ಅಧಿಕಾರವನ್ನ BPF ಅವರೇ ಹೊಂದಿದ್ರು. ಇತ್ತೀಚೆಗಷ್ಟೇ ನಾವು ನೋಡಿರೋ ಪ್ರಕಾರ ಅಲ್ಲಿ ರಾಜ್ಯಪಾಲರ ಆಳ್ವಿಕೆಯನ್ನ ಹೇರಲಾಯಿತು. ಬಿಕಾಸ್ ಎಲೆಕ್ಷನ್ ಮಾಡಕ್ಕೆ ಕೊರೋನಾ ಅಡ್ಡಿ ಆಯಿತು. ಸೊ ಅದಕ್ಕಿಂತ ಮುಂಚೆ BPF ಅಲ್ಲಿ ಅಧಿಕಾರದಲ್ಲಿತ್ತು. ಸೊ ಒಂದ್ ಮತ್ತೆ ನೆನ್ಪಿಟ್ಕೋಬೇಕು, ಅಸ್ಸಾಂ ರಾಜ್ಯದಲ್ಲಿ ಒಂದು ಪ್ರಭಾವಿ ರಾಜಕೀಯ ಪಕ್ಷ ಇದು. ಅಸ್ಸಾಂನಲ್ಲಿ ಬೋಡೋ ಅಂತಕ್ಕಂತಹ ಏನು ಬುಡಕಟ್ಟು ಜನಾಂಗ ಬರುತ್ತೆ, ಅವರನ್ನ ಇದು ಪ್ರತಿನಿಧಿಸುತ್ತೆ. ಬಹಳ ಇಂಪಾರ್ಟೆಂಟ್. ಸೊ ನಿಮ್ಮಲ್ಲಿ ನೋಡ್ತಾ ಇದ್ದೀರಾ ಉಪೇಂದ್ರನಾಥ್ ಬ್ರಹ್ಮ ಅಂತೇಳಿ. ಸೊ ಉಪೇಂದ್ರನಾಥ್ ಬ್ರಹ್ಮ ಅನ್ನುವರು ಬಹಳ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ. ಇವರು ನೋಟ್ ಡೌನ್ ಮಾಡ್ಕೊಳ್ಳೇಬೇಕು. ಇವರಿಗೆ ಯಾವಾಗಲೂ ಕೂಡ ಬೋಡೋಫಾ ಅಂತ ಕರೀಲಾಗುತ್ತೆ. ಯಾಕಪ್ಪ ಅಂದ್ರೆ ಈ ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಏನಿದೆ ಅಥವಾ ಈ ಬೋಡೋಗಳಿಗಾಗಿ ಪ್ರತ್ಯೇಕ ಬುಡಕಟ್ಟು ಜಿಲ್ಲೆಗಳನ್ನೇನು ಫಾರ್ಮ್ ಮಾಡಿದ್ದಾರೆ ಅದರ ಕರ್ತೃ ಯಾರಪ್ಪ ಅಂತ ಹೇಳಿದ್ರೆ ಇದೇ ಉಪೇಂದ್ರನಾಥ್ ಬ್ರಹ್ಮ. ಉಪೇಂದ್ರನಾಥ್ ಬ್ರಹ್ಮ ಅವರು 2003ನೇ ಇಸ್ವಿಯಲ್ಲಿ ಈ ಒಂದು ಫಾರ್ಮೇಶನ್ಗೆ ಕಾರಣವಾದ್ರು. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ ಫಾದರ್ ಆಫ್ ದ ಕಮ್ಯುನಿಟಿ ಅಂದ್ರೆ ಒಂದು ಸಮುದಾಯದ ಪಿತ್ರ ಅಂತಾನೆ ಅವರನ್ನು ಕರೀಲಾಗುತ್ತೆ. ಸೊ ಬೋಡೋ ಜನಗಳಿಗೆ ಉಪೇಂದ್ರನಾಥ್ ಬ್ರಹ್ಮ ಒಬ್ಬ ಆರಾಧ್ಯ ದೈವ. ಹಾಗಾಗಿ ಅವರ ಹೋರಾಟಗಳನ್ನ ಗುರುತಿಸ್ಬಿಟ್ಟು ಅವರಿಗೆ ಮರಣೋತ್ತರವಾಗ್ಬಿಟ್ಟು, ಅವ್ರು ಆಲ್ರೆಡಿ ಮೃತಪಟ್ಟಿದ್ದಾರೆ, ಸೊ ಮರಣೋತ್ತರವಾಗಿ ಅವರಿಗೆ ಭಾರತ ರತ್ನವನ್ನ ಕೊಡಬೇಕು ಅಂತೇಳಿ ಹಗ್ರಾಮ ಮೊಹಿಲಾರಿ ಅವರು ಈ ಒಂದು BPF ಪಾರ್ಟಿಯ ಹಗ್ರಾಮ ಮೊಹಿಲಾರಿ ಅವರು ಒಂದು ಕೂಗನ್ನ ಎಬ್ಬಿಸಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ನಮಗೆ ಬೇಕಾಗಿರೋದು ಉಪೇಂದ್ರನಾಥ್ ಬ್ರಹ್ಮ ಅಂದ್ರೆ ಯಾರು, ಜೊತೆಗೆ ಈ ಬೋಡೋಫಾ ಅಂತ ಏನಕ್ಕೆ ಅವ್ರಿಗೆ ಕರೀತಾರೆ, ಬೋಡೋಫಾ ಅಂದ್ರೆ ಮೀನಿಂಗ್ ಏನು, BTC ಅಂದ್ರೆ ಏನು. ಸೊ ಇತ್ತೀಚೆಗಷ್ಟೇ ರಾಜ್ಯಪಾಲರ ಆಳ್ವಿಕೆ ಯಾವ ರೀತಿ ಹೇಳಲ್ಪಟ್ಟಿದೆ, ಇಷ್ಟೆಲ್ಲ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಯಾವುದೇ ಕ್ವಶನ್ ಮಿಸ್ ಆಗಲ್ಲ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಜೋರಾಳ ಈ ಚಿತ್ರಕ್ಕೆ ಯಾವ ಪ್ರಶಸ್ತಿ. ನೋಡಿ, ಇವತ್ತಿನ ಒಂದು ಕನ್ನಡ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಮುಖವಾದಂತಹ ಸುದ್ದಿ. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅಷ್ಟು ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ತಾ ಇರಬಹುದು, ಬಟ್ ಆದ್ರೂ ಕೂಡ ಡೀಟೇಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನೋಡಿ, ಇತ್ತೀಚೆಗಷ್ಟೇ ಪುಲಿಟ್ಜರ್ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಲಾಯಿತು.
ಅಮೆರಿಕ ದೇಶದಲ್ಲಿ ಈ ಪುಲಿಟ್ಜರ್ ಅಂತಕ್ಕಂತಹ ಒಂದು ಪ್ರಶಸ್ತಿಯನ್ನ ಪ್ರತಿ ವರ್ಷ ಅನೌನ್ಸ್ ಮಾಡಲಾಗುತ್ತೆ. ಇದನ್ನ ಯಾರಿಗೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ, ಈ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂತಹ ರಿಪೋರ್ಟರ್ಸ್ ಇರ್ಬೋದು, ಛಾಯಾಗ್ರಾಹಕರಿರ್ಬೋದು, ಮುಂತಾದಂತಹ ಪತ್ರಿಕೋದ್ಯಮದೊಂದಿಗೆ ಹೊಂದಿಕೊಂಡಿರ್ತಕ್ಕಂತಹ ವೃತ್ತಿಪರರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಈ ಬಾರಿ ಕೂಡ 3 ಜನ ಭಾರತೀಯರಿಗೆ ಈ ಒಂದು ಪ್ರಶಸ್ತಿ ಸಂದಿತ್ತು. ಸೊ ಕೆಳಗಡೆ ಕೂಡ ಅವರ ಹೆಸರನ್ನ ಕೂಡ ಕೊಟ್ಟಿದ್ದಾರೆ, ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. 3 ಜನಕ್ಕೆ ಈ ಒಂದು ಪ್ರಶಸ್ತಿ ಸಂದಿತ್ತು. ಹಿಂದೆ ಕೂಡ ನಾವು ಕ್ಲಾಸಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಅವ್ರನ್ನೇ ಪಿಕ್ ಮಾಡಿದ್ರು ಅಂತ ಹೇಳಿ ನೋಡಿ. ಇದೊಂದು ಬಹಳ ಒಂದು ಅನಾಲಿಟಿಕಲ್, ವಿಶ್ಲೇಷಣಾತ್ಮಕ ಒಂದು ಆರ್ಟಿಕಲ್. ನಿಮಗೆ ಒಂದು ಚಿತ್ರದಲ್ಲಿ ಒಬ್ಬ ಪುಟ್ಟ ಬಾಲಕಿ ಅಳ್ತಾ ಇರತಕ್ಕಂತಹ ಒಂದು ಮನಕಲಕುವಂತಹ ಚಿತ್ರ ಕಾಣ್ತಾ ಇದೆ. ಇದು ಜಮ್ಮು ಕಾಶ್ಮೀರದ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಮಗಳು ಜೋಹ್ರಾ ಅಂತ. ಇವರ ತಂದೆ ಉಗ್ರರೊಂದಿಗೆ ಹೋರಾಡ್ತಾ ವೀರ ಮರಣವನ್ನ ಅಪ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಮೃತದೇಹದ ಮುಂದೆ ಅಳು ತಡಿಲಾರದಲೆ ಈ ಬಾಲಕಿ ರೋಧಿಸ್ತಾ ಇದ್ದಾಳೆ. ಇಂತಹ ಚಿತ್ರವನ್ನ ಕೂಡ ಜಮ್ಮು ಕಾಶ್ಮೀರದಲ್ಲಿ ಸೆರೆ ಹಿಡಿಯಲಾಗಿತ್ತು. ಬಟ್ ಈ ಪುಲಿಟ್ಜರ್ ಪ್ರಶಸ್ತಿಯನ್ನ ಕೊಡುವಂತಹ ತೀರ್ಪುಗಾರರು ಸೆಲೆಕ್ಟ್ ಮಾಡಿದ್ದು ಇಂತಹ ಮನೋಜ್ಞ, ನೈಜ ಮತ್ತು ಮನಕಲಕುವ ದೃಶ್ಯ ಅಲ್ಲ. ಬದಲಾಗಿ ಕೆಳಗಡೆ ಏನ್ ನೋಡ್ತಾ ಇದ್ದೀರಾ, ಯಾವ ರೀತಿ ನಮ್ಮ ಭಾರತೀಯ ಸೇನೆಯ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ, ಭಾರತ ವಿರೋಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಮಹಿಳೆಯರು. ಇಲ್ಲಿ ಒಬ್ಬ ಭಯೋತ್ಪಾದಕ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಒಬ್ಬ ಕಲ್ಲು ತೂರಾಟಗಾರ, ಒಂದು ಚಿತ್ರಗಳಿಗೆ ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಒಂದು ಆರ್ಟಿಕಲ್ ನಲ್ಲಿ ಲೇಖಕ ಪ್ರಶ್ನೆ ಮಾಡ್ತಾರೆ, ಯಾಕೆ ಪುಲಿಟ್ಜರ್ ಅವರಿಗೆ ನಮ್ಮ ಭಾರತದ ಇಂತಹ ಒಂದು ದೃಷ್ಟಿಕೋನ ಕಾಣಿಸೋದಿಲ್ವಾ, ಯಾಕೆ ಅವರು ಪ್ರತಿ ಬಾರಿ ಇಂತಹ ಪ್ರಶಸ್ತಿಗಳನ್ನ ಕೊಡ್ಬೇಕಾದ್ರೆ ಭಾರತ ವಿರೋಧಿ ದೇಶದ್ರೋಹಿ ಚಟುವಟಿಕೆಗಳಿಗೆ ಮಾತ್ರ ಒತ್ತನ್ನ ಕೊಡ್ತಾರೆ, ಯಾಕೆ ಅವರಿಗೆ ನಮ್ಮ ಭಾರತದ ಒಂದು ಬಹುತ್ವ ಏನಿದೆ, ಪ್ಲುರಾಲಿಟಿ ಯಾಕೆ ಅವರಿಗೆ ಕಾಣಿಸಲ್ಲ, ಯಾಕೆ ಈ ಒಂದು ಸಹೃದಯತೆ ಕಾಣಿಸಲ್ಲ ಅವರಿಗೆ, ಕೇವಲ ನೆಗೆಟಿವ್ ಆಗಿ ಅಂದ್ರೆ ಭಾರತವನ್ನ ಬಹಳ ಕೆಟ್ಟದಾಗಿ ಯಾಕೆ ಅವರು ಚಿತ್ರಣ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ಇವರು ಒಂದು ಕ್ವಶನ್ ಕೇಳಿದ್ದಾರೆ. ಇದು ಬಹಳ ಯೋಗ್ಯ ಕೂಡ ಕ್ವಶನ್. ಇದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಸುದ್ದಿ. ನೀವು ಕೂಡ ಇದು ಬೇರೆ ಬೇರೆ ರೂಪದಲ್ಲಿ ದೊರಕ್ತು ಅಂತ ಹೇಳಿದ್ರೆ ಖಂಡಿತ ಓದ್ಬೇಕಾಗುತ್ತೆ. ಬಿಕಾಸ್ ನಮಗೆ ಕೇವಲ ಒನ್ ಲೈನರ್ ನಾವು ಕಲ್ತ್ಕೊಳ್ತಾ ಹೋದ್ರೆ ಅರ್ಥ ಆಗಲ್ಲ, ಬದಲಾಗಿ ನಾವು ಸಾಕಷ್ಟು ಬ್ರಾಡ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನಮ್ಮ ತುಂಬಾ ನ್ಯಾರೋ ಆಗಿ ಥಿಂಕ್ ಮಾಡಬಾರ್ದು, ತುಂಬಾ ನಮ್ಮ ಒಂದು ವ್ಯಾಪ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅವಾಗೆ ನಮಗೆ ಸಂಪೂರ್ಣವಾದಂತಹ ಒಂದು ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ರೋ ಓವರ್ ನ್ಯೂ ಲಿಂಕ್ ರೋಡ್ ಟು ಕೈಲಾಶ್ ಮಾನಸರೋವರ್. ನೋಡಿ, ನಿನ್ನೆ ಅಷ್ಟೇ ನೀವು ನೋಡ್ತಾ ಇದ್ರಿ ಯಾವ ರೀತಿ ನಮ್ಮ ರಕ್ಷಣಾ ಸಚಿವ ಶ್ರೀಯುತ ರಾಜನಾಥ್ ಸಿಂಗ್ ಅವರು ಏನು ಹಿಂದೂಗಳ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂತಹ ಪವಿತ್ರ ಕ್ಷೇತ್ರ ಕೈಲಾಶ್ ಮಾನಸ ಸರೋವರಕ್ಕೆ ಹೊಸದಾದಂತಹ ಒಂದು ರಸ್ತೆ ಮಾರ್ಗವನ್ನ ಉದ್ಘಾಟನೆ ಮಾಡಿದ್ರು. ಒಂದೇನ್ ಬಿಟ್ಕೊಳ್ಳಿ, ಮಾನಸ ಸರೋವರ ಪ್ರಸ್ತುತ ಭಾರತದ ಬಳಿ ಇಲ್ಲ, ಬದಲಾಗಿ ಅದು ಚೀನಾ ದೇಶದ ವಶದಲ್ಲಿದೆ. ಸೊ ನಾವು ಹೋಗ್ಬೇಕು ಅಂದ್ರೆ ಚೀನಾ ದೇಶಕ್ಕೆ ಹೋಗ್ಬೇಕಾಗುತ್ತೆ. ಬಟ್ ಅಲ್ಲಿಗೆ ತೆರಳುವುದು ಬಹಳ ತ್ರಾಸದಾಯಕವಾದಂತಹ ಒಂದು ಪ್ರಯಾಣ. ಅಲ್ಲಿ ರೋಡ್ ಅಷ್ಟೊಂದು ಚೆನ್ನಾಗಿರದೇ ಇರೋ ಕಾರಣದಿಂದ, ಸೊ ಅಲ್ಲಿನ ಒಂದು ಪ್ರಯಾಣದ ಅವಧಿಯನ್ನ ಕಡಿಮೆ ಮಾಡುವಂತಹ ಉದ್ದೇಶದಿಂದ ಭಾರತ ಸರ್ಕಾರದ BTO BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂದ್ರೆ ಗಡಿ ರಸ್ತೆ ಸಂಸ್ಥೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು, ಗಡಿ ರಸ್ತೆ ಸಂಘಟನೆಯವರು ಹೊಸದಾದಂತಹ ಒಂದು ರೋಡ್ ಅನ್ನ ಮಾಡಿದ್ರು. ಅದನ್ನ ಇತ್ತೀಚೆಗಷ್ಟೇ ಉದ್ಘಾಟನೆ ಮಾಡಲಾಗಿತ್ತು. ಬಟ್ ಈಗ ಅದು ಸ್ವಲ್ಪ ಪ್ರಾಬ್ಲಮ್ಗೆ ಸಿಗಾಕೊಂಡಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಅದು ನೇಪಾಳದ ಒಂದು ಗಡಿಯನ್ನ ದಾಟ್ಬಿಟ್ಟು ನೇಪಾಳದ ಭೂಪ್ರದೇಶದಲ್ಲಿ ಹಾದು ಹೋಗುತ್ತೆ ಅಂತಕ್ಕಂತಹದ್ದು ನೇಪಾಳ ದೇಶದವರ ಒಂದು ಆರೋಪ. ನೋಡಿ, ಇದುವರೆಗೂ ಕೂಡ ನಾವು ಪಾಕಿಸ್ತಾನದ ಜೊತೆ ನಮ್ಮ ಗಡಿ ಒಂದು ತಗಾದೆ ಇತ್ತು, ಚೀನಾದವರ ಜೊತೆ ಇತ್ತು. ಬಟ್ ಇವಾಗ ಇದಕ್ಕೆ ನೇಪಾಳ ಕೂಡ ಆಡ್ ಆಗಿದೆ. 2014ನೇ ಇಸ್ವಿಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಅಂದಿನ ನೇಪಾಳದ ಪ್ರಧಾನಮಂತ್ರಿ ಸುಶೀಲ್ ಕೊಯ್ರಾಲಾ ಅವರು, ನಿಮಗೆ ಕಾಣಿಸ್ತಾ ಇದೆ, ಸುಶೀಲ್ ಕೊಯ್ರಾಲಾ ಮತ್ತು ನರೇಂದ್ರ ಮೋದಿ ಅವರ ನಡುವೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದವನ್ನ ಉಲ್ಲಂಘಿಸ್ಬಿಟ್ಟು ನಮ್ಮ ನೇಪಾಳದ ಏನು ಭೂಪ್ರದೇಶದಲ್ಲಿ ನೀವು ರೋಡನ್ನ ಮಾಡಿದ್ದೀರಾ ಅಂತ ಹೇಳಿ ನೇಪಾಳ ದೇಶ ಕೆಂಗಣ್ಣು ಬೀರ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ಪ್ರಸಕ್ತವಾಗಿ ನೇಪಾಳ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ KP ಶರ್ಮಾ ಓಲಿ ಅಂದ್ರೆ ಖಡ್ಗ ಪ್ರಸಾದ್ ಶರ್ಮಾ ಓಲಿ ಅಂತಕ್ಕಂಥ ಅದು ಅವರ ಪೂರ್ತಿ ಹೆಸರು. ನೋಟ್ ಮಾಡ್ಕೋಬೇಕು, KP ಶರ್ಮಾ ಓಲಿ ಅವರು. ಜೊತೆಗೆ ಅಲ್ಲಿನ ಮತ್ತೊಬ್ಬ ಪ್ರಭಾವಿ ಕಮ್ಯುನಿಸ್ಟ್ ಮುಖಂಡ ಪುಷ್ಪಕಮಲ್ ದಹಲ್ ಅನ್ನುವಂತಹ ವ್ಯಕ್ತಿ ಕೂಡ, ಇವರು ಮುಂಚೆ ಅಲ್ಲಿನ ಅಧ್ಯಕ್ಷರು ಕೂಡ ಆಗಿದ್ರು. ಅವ್ರನ್ನ ಪ್ರಚಂಡ ಅಂತಾನೆ ಕರೆಯಲಾಗುತ್ತೆ. ಚೀನಾ ದೇಶದ ನೇಪಾಳ ದೇಶದ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ NCP ಅದರ ಒಂದು ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಸೊ ಅವರಿಬ್ರು ಕೂಡ ಬಹಳ ಕಟುವಾದ ಶಬ್ದದಿಂದ ಇದನ್ನ ಅಲ್ಲಗಳೆದಿದ್ದಾರೆ, ಅಂದ್ರೆ ಇದನ್ನ ವಿರೋಧಿಸಿದ್ದಾರೆ. ಸೊ ಇದೊಂದು ಹೊಸ ತಲೆನೋವು ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು,
ಉತ್ತರಾಖಂಡದಿಂದ ಪ್ರಾರಂಭವಾಗ್ಬಿಟ್ಟು ಇದು ಮಾನಸ ಸರೋವರವರೆಗೂ ತೆರಳುತ್ತೆ. ಇದನ್ನ ನಮ್ಮ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ BRO ಗಡಿ ರಸ್ತೆ ಸಂಘಟನೆಯವರು ನಿರ್ಮಾಣ ಮಾಡಿದ್ದಾರೆ. ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಯಾವ ರೀತಿ ನಮ್ಮ ಭಾರತ ಬೇರೆ ಬೇರೆ ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನ ಹೊಂದಿದೆ, ಯಾವ ರೀತಿ ನಮ್ಮ ಭಾರತದ ಫಾರಿನ್ ರಿಲೇಷನ್ಸ್ ಇರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಸುದ್ದಿ ನೋಡೋದಾದ್ರೆ ರಾಮ ಮಂದಿರ ದೇಣಿಗೆಗೆ ತೆರಿಗೆ ವಿನಾಯಿತಿ. ನೋಡಿ, ಇದು ಕೂಡ ಒಂದು ನಿನ್ನೆ ಬಂದಿರತಕ್ಕಂತಹ ಸುದ್ದಿ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೂಡ ಕೊಟ್ಟಿತ್ತು. ಯಾವ ರೀತಿ ಅಯೋಧ್ಯೆಯಲ್ಲಿ ಇರ್ತಕ್ಕಂತಹ ರಾಮ ಜನ್ಮಭೂಮಿ ಅದು ರಾಮನಿಗೆ ಸೇರಿದಂತಹ ಒಂದು ಜಾಗ ಹಿಂದೂಗಳಿಗೆ ಸೇರಬೇಕು ಅಂತ ಒಂದು ತೀರ್ಪು ಬಂದಿತ್ತು. ಅಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡುವುದಕ್ಕೂ ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಸೊ ಆ ನಿಟ್ಟಿನಲ್ಲಿ ಕಾರ್ಯ ಆಲ್ರೆಡಿ ಆರಂಭ ಆಗಿದೆ ಇತ್ತೀಚೆಗಷ್ಟೇ. ಸೊ ಅಲ್ಲಿ ನಡೀತಿರ್ತಕ್ಕಂತಹ ಅಯೋಧ್ಯ ರಾಮ ಮಂದಿರ ನಿರ್ಮಾಣಕ್ಕೆ ಯಾರಾದ್ರೂ ದೇಣಿಗೆಯನ್ನ ಕೊಡಕ್ಕೆ ಇಷ್ಟಪಟ್ರು, ಡೊನೇಷನ್ ಮಾಡಕ್ಕೆ ಇಷ್ಟಪಟ್ರು ಅಂತ ಹೇಳಿದ್ರೆ ಅದರ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಅಂದ್ರೆ ತೆರಿಗೆ ವಿನಾಯಿತಿ ಇರುತ್ತೆ ಅಂತ ಹೇಳಿ ನಮ್ಮ ಸರ್ಕಾರ ಅನೌನ್ಸ್ ಮಾಡಿದೆ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಕೇಂದ್ರೀಯ ನೇರ ತೆರಿಗೆ ಮಂಡಳಿ CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, ನಾನು ಹಿಂದೆ ಒಂದು ಕ್ಲಾಸ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ಗೂ ಇಂಡೈರೆಕ್ಟ್ ಟ್ಯಾಕ್ಸ್ಗೂ ಅಂದ್ರೆ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗೆ ಇರತಕ್ಕಂತಹ ವ್ಯತ್ಯಾಸದ ಬಗ್ಗೆ ಕೂಡ ಮಾತಾಡಿದ್ದೀನಿ, ಎಕ್ಸಾಂಪಲ್ಸ್ ಅನ್ನ ಕೂಡ ಕೊಟ್ಟಿದ್ದೀನಿ. ಈ ಇನ್ಕಮ್ ಟ್ಯಾಕ್ಸ್ ಏನ್ ಬರುತ್ತೆ IT ಅವೆಲ್ಲವೂ ಕೂಡ ನೇರ ತೆರಿಗೆಯಲ್ಲಿ ಬರ್ತಾ ಹೋಗ್ತವೆ. IT ಇರ್ಬೋದು ಅಥವಾ ಆಸ್ತಿ ತೆರಿಗೆ ಇರ್ಬೋದು, ಮುಂತಾದಂತಹ ಕೆಲವು ತೆರಿಗೆಗಳನ್ನು ನಾವು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಇದನ್ನ ನಿರ್ವಹಣೆ ಮಾಡತಕ್ಕಂತಹ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಥವಾ ಕೇಂದ್ರೀಯ ನೇರ ತೆರಿಗೆ ಮಂಡಳಿಯವರು ಇದಕ್ಕೆ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಸೊ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇದನ್ನ ನಮ್ಮ IT ಆಕ್ಟ್ ಏನಿದೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್, ನಮ್ಮ ಕೇಂದ್ರ ಸಂಸತ್ತಿನಲ್ಲಿ ಪಾಸ್ ಆಗಿದ್ದಂತಹ IT ಆಕ್ಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನ ಅಡಿಯಲ್ಲಿ 80G ಸೆಕ್ಷನ್ 80G ಅಂತ ಬರುತ್ತೆ, ನೋಟ್ ಡೌನ್ ಮಾಡ್ಕೋಬೇಕು ದಯವಿಟ್ಟು. ಸೆಕ್ಷನ್ 80G ಅಡಿಯಲ್ಲಿ ಈ ರೀತಿಯಾದಂತಹ ಒಂದು ವಿನಾಯಿತಿಯನ್ನ ನಮ್ಮ CBDT ಅವರು ಕೊಟ್ಟಿದ್ದಾರೆ. ಸೊ ಆದಾಯ ತೆರಿಗೆ ಕಾಯ್ದೆಯಲ್ಲಿರ್ತಕ್ಕಂತಹ 80G ಅನ್ನುವ ಸೆಕ್ಷನ್ ಅನ್ನ ಬಳಸ್ಕೊಂಡ್ಬಿಟ್ಟು ಇದನ್ನ ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್. ಸೊ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ರಾಮ ಮಂದಿರವನ್ನ ಯಾರು ಮಾಡ್ತಾರಪ್ಪ ಅಂತ ಹೇಳಿ ನೋಡಿ, ಇದನ್ನು ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಟ್ರಸ್ಟ್ ಅನ್ನ ಮಾಡಿತ್ತು. ಬಿಕಾಸ್ ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ರಾಮ ಮಂದಿರ ನಿರ್ಮಾಣ ಮಾಡಕ್ಕಾಗಲ್ಲ. ಬಿಕಾಸ್ ಭಾರತ ಒಂದು ಸೆಕ್ಯುಲರ್ ದೇಶ, ಭಾರತ ಒಂದು ಜಾತ್ಯತೀತ ದೇಶ. ಸೊ ಸರ್ಕಾರ ಇದನ್ನ ಅಭಿವೃದ್ಧಿ ಪಡಿಸಕ್ಕಾಗಲ್ಲ. ಹಾಗಾಗಿ ಒಂದು ಟ್ರಸ್ಟ್ ಅನ್ನ ಕ್ರಿಯೇಟ್ ಮಾಡಲಾಗಿತ್ತು. ಸೊ ಆ ಟ್ರಸ್ಟ್ ನ ಹೆಸರು ಕೂಡ ಕೊಟ್ಟಿದ್ದಾರೆ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತಕ್ಕಂತಹದ್ದು ಆ ಮಂದಿರ ನಿರ್ಮಾಣದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಅವರಿಗೆ ಕೊಡ್ತಕ್ಕಂತಹ ದೇಣಿಗೆಯನ್ನ ವಿನಾಯಿತಿಯನ್ನ ಕೊಡಲಾಗಿದೆ. ಬಹಳ ಇಂಪಾರ್ಟೆಂಟ್. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ ಫಂಡ್ಸ್ ಅಂಡ್ ದ PM. ನೋಡಿ, ಇದು ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಆರ್ಟಿಕಲ್. ನೋಡಿ, ಹಿಂದೆ ಕೂಡ ನಾನು ಬಹಳ ಬಾರಿ ಹೇಳಿದ್ದೇನೆ, 1948ನೇ ಇಸ್ವಿ ಜನವರಿ ತಿಂಗಳಿನಲ್ಲೇ ನಮ್ಮ ದೇಶದಲ್ಲಿ PMNRF ಅಂತಕ್ಕಂತಹ ಒಂದು ವಿಪತ್ತು ನಿರ್ವಹಣಾ ನಿಧಿಯನ್ನ ಸ್ಥಾಪನೆ ಮಾಡಲಾಗಿತ್ತು. ಇದರ ಫುಲ್ ಫಾರ್ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್, ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಅಂತ ಹೇಳಿ. ಬಟ್ ಆದ್ರೂ ಕೂಡ ಮೊನ್ನೆ ಕೊರೋನಾ ವೈರಸ್ ಬಂದಾಗ ನರೇಂದ್ರ ಮೋದಿ ಅವರು PM ಕೇರ್ಸ್ ಅಂತಕ್ಕಂತಹ ಒಂದು ಹೊಸ ನಿಧಿಯನ್ನ ಸ್ಥಾಪನೆ ಮಾಡಿದ್ರು. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ ನಲ್ಲಿ ಇದನ್ನ ಮಾಡಿರ್ತಕ್ಕಂತಹ ಔಚಿತ್ಯ ಏನು, ಇದು ಒಂದ್ ವೇಳೆ ನಮಗೆ ಅಗತ್ಯತೆ ಇತ್ತ ಅಥವಾ ಹಳೆಯ ಒಂದು ಫಂಡ್ ಅನ್ನ ಯೂಸ್ ಮಾಡಬಹುದಿತ್ತಲ್ಲ ಅಂತ ಎಲ್ಲ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನಾವು ತಿಳ್ಕೊಬೇಕಾಗುತ್ತೆ. ಹಿಂದೆ ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಒಂದು ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, PMNRF ಗೆ ವಿದೇಶಿ ಸಂಸ್ಥೆಗಳು, ವಿದೇಶಿ ವ್ಯಕ್ತಿಗಳು ಹಣವನ್ನ ಕೊಡಕ್ಕೆ ಆಗ್ತಾ ಇರ್ಲಿಲ್ಲ, ಡೊನೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಅದರಿಂದ PM ಕೇರ್ಸ್ಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಸೊ ವಿದೇಶದಿಂದನೂ ಕೂಡ ಇದಕ್ಕೆ ಫಂಡ್ಸ್ ಹರಿದು ಬರಬಹುದು. ನೀವು ನೆನೆಸ್ಕೊಳ್ಳೋದಾದ್ರೆ, ಕಳೆದ ಬಾರಿ ಏನು ಕೇರಳ ರಾಜ್ಯದಲ್ಲಿ ಭೀಕರ ಪ್ರವಾಹ ಬಂದಿತ್ತು, ಅವಾಗ ಕೆಲವು ಗಲ್ಫ್ ರಾಷ್ಟ್ರಗಳು ಕೇರಳಕ್ಕೆ ಆರ್ಥಿಕ ಸಹಾಯ ಮಾಡುವುದಾಗಿ ಮುಂದೆ ಬಂದಿದ್ವು. ಬಟ್ ನಮ್ಮ ಕೇಂದ್ರ ಸರ್ಕಾರ ಅದನ್ನ ನಿರಾಕರಣೆ ಮಾಡಿತ್ತು. ಯಾಕಪ್ಪ ಅಂತ ಹೇಳಿದ್ರೆ, PMNRF ಅಡಿಯಲ್ಲಿ ವಿದೇಶದಿಂದ ಹಣವನ್ನ ಪಡೆದುಕೊಳ್ತಕ್ಕಂತಹ ಯಾವುದೇ ಒಂದು ಪ್ರಾವಿಷನ್ ಇಲ್ಲ. ಬಟ್ PM ಕೇರ್ಸ್ಗೆ ಆ ರೀತಿಯಿಂದ ಪ್ರಾವಿಷನ್ ಇದೆ. ಜೊತೆಗೆ ಯಾರಾದ್ರೂ PM ಕೇರ್ಸ್ಗೆ ಹಣವನ್ನ ಹಾಕಿದ್ರೆ ಅವರಿಗೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಅದಕ್ಕೆ ಇದನ್ನ ಕೌಂಟ್ ಮಾಡಲಾಗುತ್ತೆ. ಜೊತೆಗೆ ಇದಕ್ಕೆ ತೆರಿಗೆ ವಿನಾಯಿತಿ ಕೂಡ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಡೀಟೇಲ್ಸ್ ಕೂಡ ನೆನ್ಪಿಟ್ಕೋಬೇಕು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಸ್ತೃತವಾಗಿ ಹಿಂದಿನ ಕ್ಲಾಸ್ಗಳಲ್ಲಿ ಚರ್ಚೆ ಮಾಡಿದ್ದೇನೆ. ಸೊ ಮತ್ತಷ್ಟು ಅಷ್ಟೊಂದು ಡೀಪ್ ಆಗಿ ಹೋಗಕ್ಕೆ ಇಷ್ಟಪಡಲ್ಲ. ಮುಂದೆ ಕೂಡ ಸಾಕಷ್ಟು ಸುದ್ದಿಗಳಿರೋ ಕಾರಣದಿಂದ ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆಗೋಣ. ಸುದ್ದಿ ಹೇಳುತ್ತೆ FIH ಅಧ್ಯಕ್ಷರಾಗಿ ಬಾತ್ರಾ ಮುಂದುವರಿಕೆ. ನೋಡಿ, FIH ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್.
ಸೊ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿಯನ್ನು ನಾವು FIH ಅಂತ ಕರಿತೀವಿ. ಅದರ ಪ್ರಸಕ್ತ ಅಧ್ಯಕ್ಷ ಯಾರಪ್ಪ ಅಂತ ಹೇಳಿದ್ರೆ ನಿಮಗೆ ಚಿತ್ರದಲ್ಲಿ ಕಾಣಿಸಿರ್ತಕ್ಕಂತಹ ವ್ಯಕ್ತಿ ಭಾರತದ ನರೀಂದರ್ ಬಾತ್ರಾ. ನೋಡಿ, ಇದು ಭಾರತದ ಹಾಕಿ ಫೆಡರೇಷನ್ ಅಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್, ಅದರ ಅಧ್ಯಕ್ಷ ನರೀಂದರ್ ಬಾತ್ರಾ ಅವರಾಗಿದ್ದಾರೆ. ಜೊತೆಗೆ ಇವರು ಭಾರತದ ಒಲಿಂಪಿಕ್ ಸಂಸ್ಥೆ ಏನಿದೆ, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಥವಾ IOA ಪ್ರಸಕ್ತ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರ ಹೆಸರು ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ. ಇನ್ನೂ 1 ವರ್ಷದ ಅವಧಿಗೆ ಅವರು ಮತ್ತೆ FIH ನ ಅಧ್ಯಕ್ಷರಾಗಿ ಮುಂದುವರಿಯುವುದಾಗಿ ನನಗೆ ಘೋಷಣೆ ಹೊರಗೆ ಬಿದ್ದಿದೆ. ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ಖಂಡಿತ ಪ್ರಶ್ನೆ ಆಗಿ ಆಗುತ್ತೆ. ಸೊ ಇದರೊಂದಿಗೆ ಇವತ್ತಿನ ಸುದ್ದಿ ಮುಕ್ತಾಯ ಆಯಿತು. ಈಗ ಪ್ರತಿನಿತ್ಯದಂತೆ 10 ಪ್ರಮುಖ ಪರೀಕ್ಷಾ ದೃಷ್ಟಿಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವೆಲ್ಲರೂ ಕೂಡ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗಿಯಾಗಿ, ನಾನು ಕೂಡ ನಿಮ್ಮ ಜೊತೆ ಚಾಟ್ ನಲ್ಲಿ ಭಾಗವಹಿಸ್ತೀನಿ. ಮೊದಲನೇ ಪ್ರಶ್ನೆ ಹೇಳುತ್ತೆ, ವಿಶ್ವ ಪ್ರವಾಸಿ ಪಕ್ಷಿ ದಿವಸ, ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಯಾವ ದಿನದಂದು ಆಚರಿಸಲಾಗುತ್ತೆ? ನೋಡಿ, ಯಾರಿಗಾದ್ರೂ ಸ್ವಲ್ಪ ಪರಿಸರದಲ್ಲಿ ಆಸಕ್ತಿ ಉಳ್ಳರಾಗಿದ್ದಾರೆ ನೋಡಬಹುದು. ನೀವು ಯಾವುದೇ ಹಳ್ಳಿಗಳಲ್ಲಿ ಎಂತ ಚಿಕ್ಕ ಅರಣ್ಯ ಪ್ರದೇಶದಲ್ಲಿ ಕೂಡ ನೋಡಿದಾಗ್ಲೂ ಕೂಡ ವಿದೇಶದಿಂದ ಸಾವಿರಾರು ಕಿಲೋಮೀಟರ್ನಷ್ಟು ಪ್ರಯಾಣ ಮಾಡಿಬಿಟ್ಟು ಹಕ್ಕಿಗಳು ಪ್ರತಿ ವರ್ಷ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂತಹ ಸಮಯಕ್ಕೆ ದೇಶದಿಂದ ದೇಶಕ್ಕೆ ವಲಸೆ ಬರ್ತವೆ. ಅಲ್ಲಿ ಮೊಟ್ಟೆಗಳನ್ನ ಇಟ್ಟು ಮರಿಗಳನ್ನ ಮಾಡಿ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಭಾಗಿಯಾಗ್ತವೆ. ಸೊ ಇದನ್ನ ಮೈಗ್ರೇಟರಿ ಬರ್ಡ್ಸ್ ಅಂತ ಕರಿತೀವಿ. ಹವಾಮಾನ ವೈಪರೀತ್ಯ ಇರ್ಬೋದು, ಆಹಾರದ ಅವೈಲಬಿಲಿಟಿ ಇರ್ಬೋದು, ಮುಂತಾದಂತಹ ವಿಚಾರಗಳಿಗಾಗಿ ಅವು ಕಾಲ ಕಾಲಕ್ಕೆ ಮೈಗ್ರೇಟ್ ಆಗ್ತಾ ಇರ್ತವೆ, ವಲಸೆ ಹೋಗ್ತಾ ಇರ್ತವೆ. ಸೊ ಹಾಗಾಗಿ ವಿಶ್ವ ಪ್ರವಾಸಿ ಪಕ್ಷಿ ದಿವಸ್ ಅಥವಾ ವಲಸೆ ಪಕ್ಷಿ ದಿವಸ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ಮೇ 9th. ಪ್ರತಿ ವರ್ಷ ಮೇ 9ನೇ ತಾರೀಕು ಇದನ್ನ ಮಾಡ್ತಾರೆ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದು ಕೇವಲ ಒಂದಲ್ಲ, ಬದಲಾಗಿ ಪ್ರತಿ ವರ್ಷ 2 ಬಾರಿ ಆಚರಣೆ ಮಾಡ್ತಾ ಹೋಗ್ತಾರೆ. ನೀವು ನೋಡ್ತಾ ಇದ್ದೀರಾ, ಮೊದಲು ಮೇ ತಿಂಗಳ 2ನೇ ಶನಿವಾರ ಫಸ್ಟ್. ಸೊ ಮೇ 9th ಅಂತಕ್ಕಂಥದ್ದು ಮೇ 9ಕ್ಕೆ ಮಾಡ್ಬೇಕಂತ ಏನಿಲ್ಲ. ಮೇ ತಿಂಗಳ 2ನೇ ಶನಿವಾರ, ಸೆಕೆಂಡ್ ಸಾಟರ್ಡೆ ಆಫ್ ಮೇ ಮಂತ್. ಸೊ ಅದು ಒಂದು ಫಸ್ಟ್ನೇದು. 2ನೇ ಬಾರಿ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳ 2ನೇ ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ ಆಫ್ ಅಕ್ಟೋಬರ್ ಮಂತ್. ಇದು ಕೂಡ ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಬಹಳ ಜನ ಕನ್ಫ್ಯೂಸ್ ಆಗ್ಬಿಟ್ಟು ಮೇ 9th ಅಂತಾನೆ ಹಾಕ್ಬಿಡ್ಬೇಡಿ ಅಲ್ಲಿ ಹೋಗ್ಬಿಟ್ಟು. ಈ ವರ್ಷ ಮೇ 9th ಅಷ್ಟೇ, ಬಟ್ ಪ್ರತಿ ವರ್ಷ ಅದನ್ನ 2ನೇ ಶನಿವಾರ ಮೇ ಮತ್ತು 2ನೇ ಶನಿವಾರ ಅಕ್ಟೋಬರ್ ಟೈಮಲ್ಲಿ ಆಚರಣೆ ಮಾಡಲಾಗುತ್ತೆ. 2ನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ರಿಲಯನ್ಸ್ ಜಿಯೋ ಪಾಲನ್ನ ಅಮೆರಿಕಾದ ಯಾವ ಕಂಪನಿ ತನ್ನ ಒಡೆತನದ 1.15% ಪಾಲನ್ನ ಬಿಟ್ಟುಕೊಟ್ಟಿದೆ? ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಬಿಕಾಸ್ ಇತ್ತೀಚೆಗಷ್ಟೇ ನೆನೆ ಒಂದು ಡೀಲ್ ಕೂಡ ನಡೀತು. ಯಾವ ರೀತಿ ವಿಸ್ಟಾ ಅಂತಕ್ಕಂತಹ ಕಂಪನಿ ನಮ್ಮ ಭಾರತೀಯ ರಿಲಯನ್ಸ್ ಜಿಯೋನಲ್ಲಿ ಒಂದಷ್ಟು ಹಣವನ್ನ ಹೂಡಿಕೆ ಮಾಡುವುದಾಗಿ ಹೇಳಿತ್ತು, ಅದರ ಬಗ್ಗೆ ಗಮನಿಸಿದ್ದೇವೆ. ಜೊತೆಗೆ ಯಾವ ರೀತಿ ನಮ್ಮ ಫೇಸ್ಬುಕ್ ಏನಿದೆ, ಮಾರ್ಕ್ ಜುಕರ್ಬರ್ಗ್ ಒಡೆತನದ ಫೇಸ್ಬುಕ್ ಕೂಡ ಜಿಯೋದಲ್ಲಿ ಶೇರ್ಗಳನ್ನ ಖರೀದಿ ಮಾಡಿತ್ತು ಅಂತ ಕೂಡ ಹಿಂದೆ ಓದಿದ್ವಿ. ಸೊ ಇವಾಗ ಕೇಳ್ತಾ ಇರೋದು, ಅಮೆರಿಕ ಮೂಲದ ಯಾವ ಕಂಪನಿ ತನ್ನ ಒಡೆತನದ 1.15% ಅಷ್ಟು ಶೇರ್ಗಳನ್ನ ಪಾಲನ್ನ ಬಿಟ್ಕೊಟ್ಟಿದೆ ಅಂತೇಳಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಸಿಲ್ವರ್ ಲೇಕ್. ಸಿಲ್ವರ್ ಲೇಕ್ ಅಂತಕ್ಕಂತಹದ್ದು ಅಮೆರಿಕ ಮೂಲದ ಒಂದು ಕಂಪನಿ. ಇವರು ಬಿಟ್ಕೊಟ್ಟಿರೋದು ರೀಸೆಂಟ್ ಆಗಿ. ಸೊ ಆ ಒಂದು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ನೀವು ಮುಂದೆ ಹೋಗ್ಬೇಕಾಗುತ್ತೆ. ವಿಸ್ಟಾ ಅಂತೇಳಿ, ವಿಸ್ಟಾ ಈಕ್ವಿಟಿ ಅನ್ನುವಂತಹ ಅಮೆರಿಕ ಮೂಲದ ಮತ್ತೊಂದು ಕಂಪನಿ ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇಷ್ಟನ್ನ ಡೀಟೇಲ್ಸ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಪ್ರವಾಸಿ ರಾಹತ್ ಮಿತ್ರ ಆಪ್ ಅನ್ನ ಬಿಡುಗಡೆ ಮಾಡಿದೆ? ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಸುದ್ದಿ. ಇಲ್ಲಿ ನೋಡ್ತಾ ಇದ್ದೀರಾ, ಪ್ರವಾಸಿ ರಾಹತ್ ಮಿತ್ರ, ಈ 3 ಶಬ್ದಗಳು ಕೂಡ ಹಿಂದಿ ಮೂಲದವಾಗಿದ್ದಾವೆ. ಸೊ ನಿಮ್ಗೆ ಒಂದು ವಿಷಯ ಗೊತ್ತಾಗಬೇಕು, ಈ ಆಪ್ ಅನ್ನ ಮಾಡಿರೋದು ಯಾವುದೋ ಒಂದು ಹಿಂದಿ ರಾಜ್ಯ ಅಂತೇಳಿ. ಸೊ ಅವಾಗ ನಿಮಗೆ ಗೋವಾ ಕ್ಯಾನ್ಸಲ್ ಆಗುತ್ತೆ, ಕರ್ನಾಟಕ ಕ್ಯಾನ್ಸಲ್ ಆಗುತ್ತೆ. ಬಿಕಾಸ್ ಗೋವಾದಲ್ಲಿ ಮಾತಾಡ್ತಕ್ಕಂತಹದ್ದು ಕೊಂಕಣಿ ಭಾಷೆ, ಅಲ್ಲಿ ಕೂಡ ಬೇರೆ ಬೇರೆ ಭಾಷೆಗಳನ್ನ ಸಮ್ಮಿಶ್ರಣಗೊಳಿಸ್ಬಿಟ್ಟು ಮಾತಾಡ್ತಾರೆ. ಬಟ್ ಪ್ರಮುಖವಾಗಿ ಕೊಂಕಣಿ ಇದೆ, ಮರಾಠಿ ಇದೆ, ಬಟ್ ಕನ್ನಡದಲ್ಲಿ ಕನ್ನಡ ಇದೆ. ಬಟ್ ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿ ಮಾತನಾಡ್ತಕ್ಕಂತಹ ಭಾಷೆ ಹಿಂದಿ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ. ಸೊ ಎಲ್ಲರೂ ಕೂಡ ಉತ್ತರ ಪ್ರದೇಶ ಅಂತ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕಾಗತ್ತೆ. ಆನ್ಸರ್ ಕೂಡ ನೋಡ್ತಾ ಇದ್ದೀರಾ, ಉತ್ತರ ಪ್ರದೇಶ ಜಿಯೋ ಟ್ಯಾಗ್ ಕಮ್ಯುನಿಟಿ ಕಿಚನ್ ಕೂಡ ಆರಂಭಿಸಿದೆ. ಸೊ ಪ್ರವಾಸಿ ರಾಹತ್ ಮಿತ್ರ ಅಂದ್ರೆ ಏನು, ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಲಕ್ಷಾಂತರ ಸಂಖ್ಯೆಗಳಲ್ಲಿ ಉತ್ತರ ಪ್ರದೇಶಕ್ಕೆ ವಲಸಿಗರು ವಾಪಸ್ ಬರ್ತಾ ಇದ್ದಾರೆ. ಅವರಿಗೋಸ್ಕರ ಪ್ರವಾಸಿ ರಾಹತ್ ಮಿತ್ರ ಆಪ್ ಅನ್ನ ಉತ್ತರ ಪ್ರದೇಶ ಸರ್ಕಾರ ರಿಲೀಸ್ ಮಾಡಿದೆ. ಉತ್ತರ ಪ್ರದೇಶದ ಪ್ರಸಕ್ತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅದನ್ನು ಕೂಡ ನೋಟ್ ಮಾಡಬೇಕು. ಅದರ ರಾಜಧಾನಿ ಎಲ್ಲರಿಗೂ ಗೊತ್ತಿರೋ ರೀತಿ ಲಕ್ನೋ. ಮುಂದಿನ ಸುದ್ದಿ ನೋಡೋದಾದ್ರೆ, ಇತ್ತೀಚೆಗೆ ಕೈಲಾಸದ ಮಾನಸ ಸರೋವರ ಯಾತ್ರೆಗಾಗಿ ಹೊಸ ಮಾರ್ಗವನ್ನ ಯಾರು ಉದ್ಘಾಟನೆ ಮಾಡಿದ್ರು? ವೆರಿ ಸಿಂಪಲ್, 2 ಬಾರಿ ಯೋಚನೆ ಮಾಡಕ್ಕೂ ಚಾನ್ಸ್ ಬೇಡ. ಯಾಕಪ್ಪ ಅಂದ್ರೆ ಈಗ ತಾನೇ ಹೇಳಿದೆ, ನಮ್ಮ ರಕ್ಷಣಾ ಸಚಿವ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗಷ್ಟೇ ಓಪನ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇದು ಸ್ವಲ್ಪ ಪ್ರಾಬ್ಲಮ್ಗೆ ಸಿಗಾಕೊಂಡಿದೆ.
ಇದನ್ನ ನೇಪಾಳದವರು ಸ್ವಲ್ಪ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನ ಯಾವ ರೀತಿ ಭಾರತ ಟ್ಯಾಕಲ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಕೆಳಗೆ ಸಂಬಂಧಪಟ್ಟಂತ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಹೇಳುತ್ತೆ, ಭಾರತದ ಯಾವ ರಾಜ್ಯ ಆಫ್ರಿಕನ್ ಸ್ವೈನ್ ಫೀವರ್ ನಿಂದ ತೊಂದರೆಗೊಳಗಾಗಿದೆ? ಅದು ಸ್ವೈನ್ ಆಗ್ಬೇಕು. ಸ್ವೈನ್ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಹಂದಿ ಅಂತೇಳಿ. ಸೊ ಹಂದಿ ಜ್ವರ ಅಂತ ನಾವೇನ್ ಹೇಳ್ತೀವಿ, ಇದು ಆಫ್ರಿಕನ್ ಹಂದಿ ಜ್ವರ, ಆಫ್ರಿಕನ್ ಸ್ವೈನ್ ಫ್ಲೂ. ಸೊ ಇದು ನಮ್ಮ ಭಾರತದ ಈಶಾನ್ಯ ಭಾರತದಲ್ಲಿರತಕ್ಕಂತಹ ಅಸ್ಸಾಂ ರಾಜ್ಯದಲ್ಲಿ ಸಾಕಷ್ಟು ಬಾಧಿಸ್ತಾ ಇದೆ. ಅಲ್ಲಿ ಸಾವಿರಾರು ಸಂಖ್ಯೆಗಳಲ್ಲಿ ಹಂದಿಗಳು ಮೃತಪಡ್ತಾ ಇದ್ದಾವೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಆಫ್ರಿಕನ್ ಸ್ವೈನ್ ಫ್ಲೂ, ಸ್ವೈನ್ ಫೀವರ್ ಬಹಳ ಇಂಪಾರ್ಟೆಂಟ್. ಹಂದಿ ಜ್ವರ ಅನ್ನೋ ರೀತಿಯ ಬರುತ್ತೆ. ಸೊ ಇದು ಮೂಲತಃ ಇದು ಕೂಡ ಒಂದು ವೈರಲ್ ಡಿಸೀಸ್ ಆಗಿದೆ, ವೈರಾಣುವಿನಿಂದ ಆಗ್ತಕ್ಕಂತಹ ಒಂದು ಕಾಯಿಲೆ ಆಗಿದೆ. ಸೊ ಬಹಳ ಕೇರ್ಫುಲ್ ಆಗಿರಬೇಕು, ಬಹಳ ಇಂಪಾರ್ಟೆಂಟ್. ಜೊತೆಗೆ ಅಸ್ಸಾಂ ರಾಜ್ಯದ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ರಾಜಧಾನಿ ಡಿಸ್ಪುರ್, ಮುಖ್ಯಮಂತ್ರಿ ಆಗ್ಲೇ ಹೇಳಿದಂಗೆ ಬಿಜೆಪಿ ಪಕ್ಷದ ಸರ್ಬಾನಂದ್ ಸೋನೋವಾಲ್ ಅಂಡ್ ರಾಜ್ಯಪಾಲರು ಕೂಡ ಜಗದೀಶ್ ಮುಖಿ ಅವರು. ಬಹಳ ಇಂಪಾರ್ಟೆಂಟ್, ನೋಟ್ ಮಾಡಬೇಕಾಗುತ್ತೆ. 6ನೇ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ ಯಾವ ದೇಶಕ್ಕೆ ವರ್ಲ್ಡ್ ಬ್ಯಾಂಕ್ $400 ಮಿಲಿಯನ್ ಮಂಜೂರು ಮಾಡಿದೆ? ನೋಡಿ, ಇತ್ತೀಚೆಗಷ್ಟೇ ಒಂದು ದೇಶ, ಸ್ವಲ್ಪ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂತಹ ದೇಶ, ಇತ್ತೀಚೆಗೆ ಸಾಕಷ್ಟು ಜಂಜಾಟವನ್ನ ಎದುರಿಸ್ತಾ ಇದೆ. ಬಿಕಾಸ್ ಆ ದೇಶದಲ್ಲಿ ಅಮೆರಿಕ ದೇಶ ತನ್ನ ಟ್ರೂಪ್ ಗಳನ್ನ ವಾಪಸ್ ಅಮೆರಿಕಕ್ಕೆ ಕರ್ಕೊಂಡು ಹೋಗುವಂತ ಒಂದು ಪ್ಲಾನ್ ಮಾಡ್ತು. ಅಲ್ಲಿ ತಾಲಿಬಾನಿಗಳ ಹಾವಳಿ ಜಾಸ್ತಿ ಇದೆ. ಸೊ ತಾಲಿಬಾನ್ ಮತ್ತು ಅಲ್ಲಿನ ಚುನಾಯಿತ ಸರ್ಕಾರದ ಮಧ್ಯೆ ಜಗಳ ನಡೀತಾನೆ ಇರುತ್ತೆ. ಅಲ್ಲಿನ ಚುನಾಯಿತ ಸರ್ಕಾರದಲ್ಲೂ ಕೂಡ ಆಂತರಿಕವಾಗಿ ಜಗಳ ಇದೆ. ಸೊ ಅದು ಯಾವ್ದಪ್ಪ ದೇಶ ಅಂತ ಹೇಳಿದ್ರೆ ಆಪ್ಷನ್ ಡಿ, ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನದ ಪ್ರಸಕ್ತ ಅಧ್ಯಕ್ಷ ಅಶ್ರಫ್ ಗನಿ, ಬಟ್ ಆದ್ರೂ ಕೂಡ ಅಲ್ಲಿ ವಿರೋಧ ಪಕ್ಷದ ನಾಯಕ ಏನಿದ್ದಾರೆ, ಯಾರು ಈ ಒಂದು ಚುನಾವಣೆಯಲ್ಲಿ ಸೋತಿದ್ದಾರೆ, ಅಬ್ದುಲ್ಲಾ ಅಂತೇಳಿ, ಅವರು ಕೂಡ ಇಲ್ಲ ನಾನೇ ಅಧ್ಯಕ್ಷ ಆಗ್ಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲಿಬಾನ್ನ ಹಾವಳಿ ಕೂಡ ಜಾಸ್ತಿ ಆಗಿದೆ. ಸೊ ಬಹಳ ಒಂದು ಶೋಚನೀಯ ಸ್ಥಿತಿಯಲ್ಲಿರತಕ್ಕಂತಹ ಅಫ್ಘಾನಿಸ್ತಾನಕ್ಕೆ $400 ಮಿಲಿಯನ್ ಅನ್ನ ವಿಶ್ವ ಬ್ಯಾಂಕ್ ಮಂಜೂರು ಮಾಡಿದೆ. ಬಹಳ ಇಂಪಾರ್ಟೆಂಟ್. ಪ್ರಸಕ್ತ ಅಲ್ಲಿನ ಅಧ್ಯಕ್ಷ ಅಶ್ರಫ್ ಗನಿ ಅವರು ಅಂಡ್ ರಾಜಧಾನಿ ಕಾಬೂಲ್. ಸೊ ವರ್ಲ್ಡ್ ಬ್ಯಾಂಕ್ ನ ಪ್ರಧಾನ ಕಚೇರಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅಮೆರಿಕ ದೇಶದ ವಾಷಿಂಗ್ಟನ್ DC ಯಲ್ಲಿ ಬರುತ್ತೆ. ಅದರ ಪ್ರಸಕ್ತ ಅಧ್ಯಕ್ಷ ಡೇವಿಡ್ ಮಾಲ್ಪಾಸ್ ಅವರು ಕೂಡ ಇಂಪಾರ್ಟೆಂಟ್. ಅಂಡ್ 7ನೇ ಪ್ರಶ್ನೆ ಹೇಳುತ್ತೆ, ಸಿಂಪಲ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಲು ನಿರ್ಧರಿಸಿದೆ? ಸರಿಯಾದಂತಹ ಉತ್ತರ ನೀವು ನೋಡ್ತಾ ಇದ್ದೀರಾ, ಆಪ್ಷನ್ ಸಿ, ಪಂಜಾಬ್ ರಾಜ್ಯ. ನಮ್ಮ ಕರ್ನಾಟಕ ಇನ್ನೂ ಕೂಡ ಆ ಒಂದು ಡಿಸಿಷನ್ ತಗೊಂಡಿಲ್ಲ. ನಾವು 10ನೇ ತರಗತಿಗೆ ಎಕ್ಸಾಮ್ ಮಾಡ್ತೀವಿ ಅಂತಾನೆ ಒಂದು ಹೋಪ್ ಅಲ್ಲಿದ್ದಾರೆ, ಬಟ್ ಪಂಜಾಬ್ ಆಲ್ರೆಡಿ ಅದನ್ನ ಪರೀಕ್ಷೆಯನ್ನ ತೆಗೆದಾಕ್ಬಿಟ್ಟಿದೆ. ಸೊ ಜಸ್ಟ್ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. 8ನೇ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ ಮೂಡೀಸ್ 2021 ರ ವಾರ್ಷಿಕ ವಿತ್ತ ವರ್ಷದ ಭಾರತದ GDP ಅಂದ್ರೆ ಒಟ್ಟು ಆಂತರಿಕ ಉತ್ಪನ್ನ ಎಷ್ಟಿರಬಹುದು ಅಂತ ಅಂದಾಜಿಸಿದೆ. ಬಹಳ ಸಿಂಪಲ್, ನಿನ್ನೆ ಕ್ಲಾಸಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನ ಕೂಡ ಮಾಡಿದ್ದೇನೆ. ಮೂಡೀಸ್ ಅಂತಕ್ಕಂತಹದ್ದು ಒಂದು ಅಂತಾರಾಷ್ಟ್ರೀಯ ರೇಟಿಂಗ್ ಏಜೆನ್ಸಿ ಆಗಿದೆ. ಅವರು ಭಾರತದ GDP ಗ್ರೋತ್ ರೇಟ್ 0%, 0% ಇರುತ್ತೆ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಮೂಡೀಸ್ ನ ಪ್ರಧಾನ ಕಚೇರಿ ನ್ಯೂಯಾರ್ಕ್, ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಕಂಡು ಬರುತ್ತೆ. ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. 9ನೇ ಪ್ರಶ್ನೆ ನೋಡ್ತಿದ್ದೀರಾ, ಪಾಕಿಸ್ತಾನದ ವಾಯುಸೇನೆಯಲ್ಲಿ ಪೈಲಟ್ ಆಗಿ ನೇಮಕವಾದಂತಹ ಮೊದಲ ಹಿಂದೂ ವ್ಯಕ್ತಿ ಯಾರು? ಒಂದ್ ನೆನ್ಪಿಟ್ಕೊಳ್ಳಿ, ಪಾಕಿಸ್ತಾನ ರಾಜ್ಯ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡುವುದಕ್ಕೆ ಹೆಸರುವಾಸಿಯಾಗಿದೆ, ಸಾಕಷ್ಟು ಕುಖ್ಯಾತಿಯನ್ನ ಹೊಂದಿದೆ. ಸೊ ಅಂತಹ ದೇಶದಲ್ಲೂ ಕೂಡ ಒಬ್ಬ ಹಿಂದೂ ವ್ಯಕ್ತಿ ಅಂದ್ರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಲ್ಲಿನ ವಾಯುಸೇನೆಯಲ್ಲಿ ಪೈಲಟ್ ಆಗಿ ನೇಮಕವಾಗಿದ್ದಾರೆ. ಸೊ ಅವರ ಹೆಸರು ಕೆಲವೊಂದಷ್ಟು ಬಾರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವರ ಹೆಸರು ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ, ರಾಹುಲ್ ದೇವ್ ಅವರು. ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ, ಕೆಲವೊಂದು ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಕೇಳ್ತಾರೆ. ಅಂಡ್ ಇವತ್ತಿನ ಕೊನೆಯ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ ಯಾರನ್ನ ಮೆರಿಲ್ ಬೋರ್ನ್ ಕ್ರಿಕೆಟ್ ಕ್ಲಬ್ ನ ಅಧ್ಯಕ್ಷರನ್ನಾಗಿ ಮರು ನೇಮಕ ಮಾಡಲಾಗಿದೆ? ಇದು ಕೂಡ ಬಹಳ ಸಿಂಪಲ್. ನಾನು ಮೆರಿಲ್ ಬೋರ್ನ್ ಕ್ರಿಕೆಟ್ ಕ್ಲಬ್ ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ. ಇದು ನಿಮಗೆ ಇಂಗ್ಲೆಂಡ್ ದೇಶದ ರಾಜಧಾನಿ ಲಂಡನ್ ನಗರದಲ್ಲಿ ಕಂಡು ಬರುತ್ತೆ. ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂತೀರಾ. MCC ಅಂತ ಹೇಳಿದ್ರೆ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಅಂತಾನೂ ಆಗುತ್ತೆ, ಮೆರಿಲ್ ಬೋರ್ನ್ ಕ್ರಿಕೆಟ್ ಕ್ಲಬ್ ಅಂತಾನೂ ಕೂಡ ಆಗುತ್ತೆ. ಸ್ಪೆಷಲಿ ಮೆರಿಲ್ ಬೋರ್ನ್ ಕ್ರಿಕೆಟ್ ಕ್ಲಬ್ ಅಂತಕ್ಕಂಥದ್ದು ಬಹಳ ಪುರಾತನವಾದಂತಹ ಒಂದು ಕ್ರಿಕೆಟ್ ಕ್ಲಬ್. ಇದು ನಿಮಗೆ ಲಂಡನ್ ನಗರದಲ್ಲಿ ಕಂಡು ಬರುತ್ತೆ. ಲಂಡನ್ ನ ಪ್ರಖ್ಯಾತ ಲಾರ್ಡ್ಸ್ ಕ್ರಿಕೆಟ್ ಮೈದಾನ ಏನಿದೆ, ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂ, ಅದು ನಿರ್ವಹಣೆ ಮಾಡೋದು ಯಾರಿಂದಪ್ಪ ಅಂತ ಹೇಳಿದ್ರೆ ಇದೇ MCC ಇಂದ. ಈ ಮೆರಿಲ್ ಬೋರ್ನ್ ಕ್ರಿಕೆಟ್ ಕ್ಲಬ್ ನವರು ಲಾರ್ಡ್ಸ್ ಕ್ರೀಡಾಂಗಣವನ್ನ ಮೇಂಟೈನ್ ಮಾಡ್ತಾರೆ. ಯಾಕಪ್ಪ ಅದು ಫೇಮಸ್ ಅಂತ ಹೇಳಿದ್ರೆ, ನಾನು ಹಿಂದೆ ಕೂಡ ಹೇಳಿದ್ದೇನೆ, ಪ್ರಪಂಚದ ಪ್ರತಿಯೊಬ್ಬ ಕ್ರಿಕೆಟ್ ಆಟಗಾರನ ಒಂದು ಕನಸೇನಪ್ಪ ಅಂತ ಹೇಳಿದ್ರೆ ಈ ಲಾರ್ಡ್ಸ್ ಅಲ್ಲಿ ಆಡಬೇಕು ಅಂತ ಹೇಳಿ. ಅದನ್ನ ಇವತ್ತಿಗೂ ಕೂಡ ಮೆಕ್ಕಾ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಕಾಶಿ ಅಂತ ಕೂಡ ಕರೆಯಲಾಗುತ್ತೆ.
ಇದಕ್ಕೆ ಸರಿಯಾದಂತಹ ಉತ್ತರ ಬಹಳ ಸಿಂಪಲ್, ಶ್ರೀಲಂಕಾ ದೇಶದ ಮಾಜಿ ಕ್ಯಾಪ್ಟನ್ ಮತ್ತು ಪ್ರಖ್ಯಾತ ಕ್ರಿಕೆಟ್ ಆಟಗಾರ ಕುಮಾರ್ ಸಂಗಕ್ಕಾರ ಅವರು. 2ನೇ ಅವಧಿಗೆ ಇವರು ಅಧ್ಯಕ್ಷರಾಗಿದ್ದಾರೆ. ಎಂಸಿಸಿಗೆ ಬ್ರಿಟಿಷ್ ಏತರ ಅಧ್ಯಕ್ಷರಾಗಿರತಕ್ಕಂತಹ ಮೊದಲ ವ್ಯಕ್ತಿ ಕುಮಾರ್ ಸಂಗಕ್ಕಾರ ಅವರು. ಸೊ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯವಾಗುತ್ತೆ. ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.